ಬಾಯಿಂದ ಹಿಡ್ಕೊಂಡು ಹೊಟ್ಟೆಯಿಂದ ಹಿಡ್ಕೊಂಡು ಕರಳಿಂದ ಹಿಡ್ಕೊಂಡು ಚಿಕ್ಕ ಕರಳು ದೊಡ್ಡ ಕರಳು ನಮ್ಮ ಲಿವರ್ ಇಂದ ಬರೋ ಬಾಯಿಲ್ ಪಿತ್ತ ಎಲ್ಲಾನು ಸೇರಿ ಆಗೋದದು. ಸೊ ಯಾವುದೇ ಈ ಪೂರಾ ದಾರಿಲಿ ಯಾವ್ದ್ರಲ್ಲಾದ್ರೂ ಏನಾದ್ರೂ ತೊಂದರೆ ಇತ್ತು ಅಂದ್ರೆ ಈ ಸ್ಟೂಲ್ ಅಲ್ಲಿ ಮೊದ್ಲು ಗೊತ್ತಾಗೋ ಚಾನ್ಸಸ್ ಇರುತ್ತೆ. ಲಿವರ್, ಪ್ಯಾನ್ಕ್ರಿಯಾಸ್ ಇದ್ರಲ್ಲಿ ತೊಂದರೆ ಇದ್ರೂ ಸುಮಾರು ಸತಿ ಫಸ್ಟ್ ಇಂಡಿಕೇಟರ್ ನಮ್ಮ ಸ್ಟೂಲ್ ಅಲ್ಲೇ ಕಾಣಬಹುದು. ಒಂದ್ ವೇಳೆ ಈಗ ಸ್ಟ್ರೆಸ್ ಇತ್ತು ಅಂತ ಹೇಳಿದ್ರು ಪ್ರಾಬ್ಲಮ್ ಆಗ್ಬೋದು. ನೀವು ಹೇಳಿದ್ರಿ ಈಗ ಗಟ್ ಹೆಲ್ತ್ ಅಲ್ಲಿ ಇಂಪಾರ್ಟೆಂಟ್. ಹೌದು, ನಮ್ಮ ಮೈಂಡ್ ಅಲ್ಲಿ ಏನಾದ್ರು ಒಂಚೂರು ಚೇಂಜಸ್ ಆಯ್ತು ಅಂದ್ರೆ ಸ್ಟೂಲಿಗೆ ಏನಾದ್ರು ಕನೆಕ್ಷನ್ಸ್ ಇರುತ್ತೆ ಡಾಕ್ಟರ್? ಡೆಫಿನೆಟ್ಲಿ ಇದೆ. ಬೆಳಗಿನ ಜಾವ ಜಾಸ್ತಿ ಇರುತ್ತೆ, ಅತಿ ಜಾಸ್ತಿ ಕರಳಿನ ಮೊಟಿಲಿಟಿ ಬೆಳಗಿನ ಜಾವ ಇದಿರುತ್ತೆ. ಸೊ ಬೆಳಿಗ್ಗೆ ಎಲ್ಲಾರ್ಗೂ ಪಾಸ್ ಆಗೋದು ಕಾಮನ್, ಬಟ್ ಅದು ರೂಲ್ ಅಲ್ಲ. ನಮ್ಮ ದೇಹದಲ್ಲಿ ಒಂದು ಗಟ್ ಅಂಡ್ ಬ್ರೈನ್ ಆಕ್ಸಿಸ್ ಅಂತ ಇರುತ್ತೆ. ನಮ್ಮ ಬ್ರೈನ್ ಅಲ್ಲಿ ಸ್ಟ್ರೆಸ್ ಅಥವಾ ಏನಾದರೂ ಉತ್ಪತ್ತಿ ಆಯಿತು ಅಂದರೆ ನಮ್ಮ ಗಟ್ಟಲ್ಲಿ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ನಾವು ಹೇಳ್ತೀವಿ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂದರೆ ನಮ್ಮ ನರಗಳಿಗೆ ಒಂದು ನರದಿಂದ ಇನ್ನೊಂದು ನರಕ್ಕೆ ಒಂದು ಕನೆಕ್ಷನ್, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ. ಅದು ಸೆರೋಟೋನಿನ್ ಅಂತ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ವಾರದಲ್ಲಿ 3 ಸತಿ ಹೋಗ್ತೀರಾ ಅಂದ್ಕೊಳ್ಳಿ, ಅದು ನಿಮಗೆ ನಾರ್ಮಲ್. ಅದರಲ್ಲಿ ಅದೇ ತರ ನಡ್ಕೊಂಡು ಹೋಗ್ತಿದ್ರೆ ಏನೂ ಎದುರ್ಕೊಳೋದು ಬೇಕಿಲ್ಲ. ನೀವು ಕೆಲವೊಬ್ರು ದಿನಕ್ಕೆ 3 ಸತಿನೂ ಹೋಗ್ತಾರೆ, ಅದು ನಮಗೆ ನಾರ್ಮಲ್ ಆದ್ರೆ ಅದು ಓಕೆ, ದಟ್ ಈಸ್ ಆಲ್ಸೋ ಅದರಲ್ಲಿ ಏನೂ ತೊಂದರೆ ಇಲ್ಲ. ಈ ನಾರ್ಮಲ್ ದಿನಚರಿಯಿಂದ ಏನಾದ್ರೂ ಸ್ವಲ್ಪ ಚೇಂಜ್ ಆಯ್ತು ಅಂದ್ರೆ, ಈಗ ನಾರ್ಮಲಿ ದಿನ ಹೋಗೋರು ದಿನಕ್ಕೆ 4-5 ಸತಿ ಹೋಗ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅಥವಾ ದಿನ ಹೋಗೋರು 4 ದಿವಸ 5 ದಿವಸ ಆದ್ರೂ ಹೋಗಿಲ್ಲ ಅನ್ಕೊಳ್ಳಿ, ಅದು ಆ ಚೇಂಜ್ ಇದೆಯಲ್ಲ ಅದು ಇಂಪಾರ್ಟೆಂಟ್. ಏನೇ ಒಂದು ಜಾಸ್ತಿ ಸ್ಟ್ರೆಸ್ ಬಂತು ನಮ್ಮ ದೇಹದಲ್ಲಿ, ಇದರಲ್ಲಿ ವರ್ಕ್ ರಿಲೇಟೆಡ್ ಟೆನ್ಷನ್ ಇರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಟೆನ್ಷನ್ ಇರ್ಬೋದು, ಏನೇ ಇದ್ರೂ ಅದು ಫಸ್ಟ್ ಗಟ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಯಾವ ತರ ಅಂದ್ರೆ ಆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಹೈಪೋಥಾಲಮಸ್, ಬ್ರೈನ್ ಇಂದ ಹೈಪೋಥಾಲಮಿಕ್ ಆಕ್ಸಿಸ್ ಇರುತ್ತೆ, ಅದ್ರ ಮೂಲಕ ಕೆಲವೊಂದು ಹಾರ್ಮೋನ್ಸ್ ಉತ್ಪಾದನೆ ಜಾಸ್ತಿ ಆಗುತ್ತೆ, ಕಾರ್ಟಿಸಾಲ್ ಅಂತ ಎಲ್ಲ. ಡಾಕ್ಟರ್, ಈಗ ಹೆಲ್ದಿ ಸ್ಟೂಲ್ಗೆ ಇಂಥದ್ದೇ ಬಣ್ಣ ಇರಬೇಕು, ಇಂಥದ್ದೇ ಸ್ಟ್ರಕ್ಚರ್ ಇರಬೇಕು ಅಂತ ಏನಾದ್ರೂ ಇದೆಯಾ? ನಾವು ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಬ್ರಿಸ್ಟಲ್ ಸ್ಟೂಲ್ ಚಾರ್ಟ್ ಅಂತ ಒಂದು ನಾವು ಹೇಳ್ತೀವಿ. ಬ್ರಿಸ್ಟಲ್ ಸ್ಟೂಲ್ ಚಾರ್ಟ್ ಈವನ್ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರು ಒಂದು ಚಾರ್ಟ್ ತೋರಿಸ್ತಾರೆ. ಅದರಲ್ಲಿ 1, 2, 3, 4, 5, 6, 7 ಅಂತೆಲ್ಲ ಇರುತ್ತೆ. ಫಿಷರ್ ಅಂತ ಒಂದು ಕಾಯಿಲೆ ಇದೆ, ಎಲ್ಲರೂ ಕೇಳಿರ್ಬೋದು. ಫಿಷರ್ ಅಂದ್ರೆ ಏನಿಲ್ಲ, ಫಿಷರ್ ಅಂದ್ರೆ ಒಂದು ಚಿಕ್ಕ ಗಾಯ ಅಷ್ಟೇ. ಈ ಕಾನ್ಸ್ಟಿಪೇಷನ್ ಆಗಿ 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 ಸ್ಟೂಲ್ ಬರ್ಬೇಕಾದ್ರೆ ಅದು ಗಾಯ ಮಾಡಕ್ ಶುರು ಮಾಡ್ತಾರೆ. ಸಾಮಾನ್ಯ ಪೈಲ್ಸ್ ಅಲ್ಲಿ ನೋವಿರೋದಿಲ್ಲ, ರಕ್ತ ಬರ್ಬೋದು, ನೋವಿರೋದಿಲ್ಲ. ಬಟ್ ಕೆಲವೊಂದು ಪೈಲ್ಸ್ ಅಲ್ಲಿ ಯಾವಾಗ ಪೈಲ್ಸ್ ಹೊರಗಡೆ ಬಂದು ಸಿಗಾಕೊಂಡ್ಬಿಡ್ಬೋದು, ಅವಾಗ ನೋವಾಗ್ಬೋದು. ಡಾಕ್ಟರ್, ನೀವ್ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಒಂದ್ ವೇಳೆ ಮೋಷನ್ ಅಲ್ಲಿ ಏನಾದ್ರು ವ್ಯತ್ಯಾಸ ಗೊತ್ತಾಯ್ತು ಅಂತ ಹೇಳಿದ್ರೆ ನಮಗೆ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋದು ಬೇಗ ಗೊತ್ತಾಗುತ್ತೆ ಅಂತ. ಹಾಗಿದ್ರೆ ಯಾವೆಲ್ಲ ಚೇಂಜಸ್ ಇತ್ತು ಅಂತ ಹೇಳಿದ್ರೆ ನಾವು ಅಲರ್ಟ್ ಆಗ್ಬೇಕಾಗುತ್ತೆ ಅಂತ? ಕೆಲವೊಂದ್ಸತಿ ಸಿಂಪಲ್ ಏನೋ ಒಂದು ಬೀಟ್ರೂಟ್ ತಿಂದೆ ಅದಕ್ಕೂ ಆಗ್ಬೋದು, ಬಟ್ ಕನ್ಸಿಸ್ಟೆಂಟ್ ಆಗಿ ಕಪ್ಪು ಬಣ್ಣ ಇತ್ತು ಅಂದ್ರೆ ನಾವ್ ಅದನ್ನ ನೋಡ್ಕೋಬೇಕಾಗತ್ತೆ. ಬ್ರೈಟ್ ರೆಡ್ ಕಲರ್ ರಕ್ತ ಬೀಳ್ತಿದೆ ಅಂದ್ರೆ ಅದೆಲ್ಲರಿಗೂ ಗೊತ್ತಾಗುತ್ತೆ. ಅದೇನಾದ್ರೂ ಪೈಲ್ಸ್ ಇಂದ ಆಗ್ಬೋದು, ಫಿಷರ್ ಇಂದನೂ ಆಗ್ಬೋದು, ಅದು ಆಗ್ಬೋದು. ರೆಡ್ ಮೀಟ್ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಎಸ್ಪೆಷಲಿ ಡೈಲಿ ರೆಡ್ ಮೀಟ್ ತಿಂತಾರಲ್ಲ ಅವ್ರಿಗೆ ಫೈಬರೇ ಹೋಗೋದಿಲ್ಲ. ಈ ಒಂದು ವಿಷಯ ನಿಜ ಯಾರಿಗೂ ಗೊತ್ತಿರ್ಲಿಕ್ಕಿಲ್ವೇನೋ, ಯಾಕಂದ್ರೆ ಬಾಳೆಹಣ್ಣು ತಿಂದ್ರೆ ಮೋಷನ್ ಚೆನ್ನಾಗಿ ಹೋಗುತ್ತೆ ಅನ್ನೋದಷ್ಟೇ ಗೊತ್ತಿರುತ್ತೆ. ಹೌದು, ಅವ್ರಿಗೆ ಸಿಂಪಲ್ ಸೊಲ್ಯೂಷನ್ ಏನಂದ್ರೆ ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ಕುತ್ಕೊಂಡಾಗ ಕಾಲ್ ಕೆಳಗಡೆ ಒಂದು ಸ್ಟೂಲ್ ಇಟ್ಕೊಳ್ಳಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಾವು ಆರೋಗ್ಯವಾಗಿದ್ದೇವೆ ಅಂದ್ರೆ ಕೇವಲ ತಿನ್ನೋವಂಥದ್ದು ಅಥವಾ ಫಿಸಿಕಲ್ ಆಕ್ಟಿವಿಟಿ ಮಾತ್ರ ಅಲ್ಲ, ನಾವು ತಿಂದಿರೋದನ್ನ ದೇಹದಿಂದ ಹೊರ ಹಾಕುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಹೀಗಾಗಿನೇ ತುಂಬಾ ಜನರಿಗೆ ಬೆಳಗ್ಗೆ ಎದ್ದು ಮಲವಿಸರ್ಜನೆ ಮಾಡಿಲ್ಲ ಅಂತ ಹೇಳಿದ್ರೆ ಏನೋ ಒಂದು ರೀತಿ ಇನ್ಕಂಪ್ಲೀಟ್ ಅನ್ನುವಂತಹ ಫೀಲಿಂಗ್ ಬರುತ್ತೆ. ಹೀಗಾಗಿ ಮಲವಿಸರ್ಜನೆ ಅನ್ನುವಂಥದ್ದು ನಮ್ಮ ದೇಹದ ಒಂದು ಪ್ರಕ್ರಿಯೆ, ಹಾಗೇನೆ ಮುಖ್ಯವಾಗಿರುವಂತಹ ಪ್ರಕ್ರಿಯೆ ಕೂಡ ಹೌದು. ಹಾಗಿದ್ರೆ ಈ ಸ್ಟೂಲ್ ಪಾಸ್ ಮಾಡುವಂಥದ್ದು ಯಾಕೆ ಅಷ್ಟು ಇಂಪಾರ್ಟೆಂಟ್? ಪ್ರತಿನಿತ್ಯ ಸ್ಟೂಲ್ ಪಾಸ್ ಮಾಡಲೇಬೇಕಾಗತ್ತಾ? ಒಂದು ವೇಳೆ ಸ್ಟೂಲ್ ಅಲ್ಲಿ ಏನಾದ್ರೂ ಚೇಂಜಸ್ ಇತ್ತು ಅಂತ ಹೇಳಿದ್ರೆ ಅದು ನಮಗೆ ಎಚ್ಚರಿಕೆಯ ಗಂಟೆ ಆಗಿರುತ್ತಾ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ರಾಘವೇಂದ್ರ ಬಾಬು, ಸೀನಿಯರ್ ಕನ್ಸಲ್ಟೆಂಟ್, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂಡ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಝೈಮಸ್ ಹಾಸ್ಪಿಟಲ್ ಅಂಡ್ ಸ್ಪರ್ಶ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಧನ್ಯವಾದಗಳು. ಈ VK ಹೆಲ್ತ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದೆ. ಇದರಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ
ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ನಾವಿವತ್ತು ಸ್ಟೂಲ್ ಬಗ್ಗೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಈಗ ಮಲವಿಸರ್ಜನೆಯ ಕುರಿತಾಗಿ ಮಾತಾಡ್ಲಿಕ್ಕಿದ್ವಿ. ತುಂಬಾ ಜನ ಮಲವಿಸರ್ಜನೆ ಬಗ್ಗೆ ಅಂದಾಗ ಬೇರೆಲ್ಲ ಹೆಲ್ತ್ ವಿಚಾರದ ಬಗ್ಗೆ ಫೋಕಸ್ ಮಾಡ್ತಾರೆ, ಆದ್ರೆ ಸ್ಟೂಲಲ್ಲಿ ಏನಾದ್ರೂ ಚೇಂಜಸ್ ಇತ್ತು ಅಂದಾಗ ಹೇಳ್ಕೊಳ್ಳೋಕ್ಕೂ ಕೆಲವರು ಒಂದು ಹಿಂಜರಿಕೆ ಇರುತ್ತೆ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಅನ್ನೋ ತರ ಇರುತ್ತೆ. ಆದ್ರೆ ಅದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕೆ ನಮ್ಮ ದೇಹದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರೋಸೆಸ್ ಆಗಿರುತ್ತೆ ಈ ಒಂದು ಮಲವಿಸರ್ಜನೆ ಅನ್ನುವಂಥದ್ದು ಅಂತ. ಏನಾಗುತ್ತೆ ಅಂದ್ರೆ ಈ ಮಲವಿಸರ್ಜನೆ ಅಥವಾ ಸ್ಟೂಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಇಡೀ ನಮ್ಮ ಗಟ್ ಹೆಲ್ತ್ ಅಂತೀವಲ್ಲ, ನಮ್ಮ ಜೀರ್ಣಶಕ್ತಿಯ ಎಲ್ಲಾದ್ರದ ಹೆಲ್ತ್ ಫೈನಲಿ ಔಟ್ಪುಟ್ ಆಗೋದು ಅದೇ. ಸೊ ಅದು ಆ ಸ್ಟೂಲ್ ಅದು ಉತ್ಪತ್ತಿ ಆಗ್ಬೇಕಾದ್ರೆ, ಫಾರ್ಮ್ ಆಗ್ಬೇಕಾದ್ರೆ ಎಲ್ಲಾ ಫಸ್ಟ್ ಬಾಯಿಂದ ಹಿಡ್ಕೊಂಡು, ಹೊಟ್ಟೆಯಿಂದ ಹಿಡ್ಕೊಂಡು, ಕರಳಿಂದ ಹಿಡ್ಕೊಂಡು, ಚಿಕ್ಕ ಕರಡು, ದೊಡ್ಡ ಕರಡು, ನಮ್ಮ ಲಿವರಿಂದ ಬರೋ ಬೈಲ್, ಪಿತ್ತ ಎಲ್ಲಾನು ಸೇರಿ ಆಗೋದದು. ಸೊ ಯಾವುದೇ ಈ ಪೂರಾ ದಾರಿಲಿ ಯಾವ್ದ್ರಲ್ಲಾದ್ರೂ ಏನಾದ್ರೂ ತೊಂದರೆ ಇತ್ತು ಅಂದ್ರೆ ಈ ಸ್ಟೂಲ್ ಅಲ್ಲಿ ಮೊದ್ಲು ಗೊತ್ತಾಗೋ ಚಾನ್ಸಸ್ ಇರುತ್ತೆ. ತುಂಬಾ ಜನಕ್ಕೆ ಮೊದ್ಲೇ ಅಲ್ಲಿ ತೊಂದರೆ ಗೊತ್ತಾಗುತ್ತೆ. ಸೊ ಏನ್ ಹೇಳ್ತೀನಿ ಅಂದ್ರೆ ಎಲ್ಲಿ ಬೇಕಾದ್ರೂ ಇಡೀ ಟ್ರ್ಯಾಕ್ ಅಲ್ಲಿ ಎಲ್ಲಿ ತೊಂದರೆ ಇದ್ರು ಸ್ಟೂಲ್ ಕ್ಯಾನ್ ಬಿ ಅದು ಫಸ್ಟ್ ಇಂಡಿಕೇಟರ್ ಆಗಿ ನಮ್ಗೆ ಕಾಣಿಸ್ಬಹುದು. ಬರೀ ನಮ್ಮ ಗಟ್ಟಲ್ಲ ಅಷ್ಟೇ ಅಲ್ಲ, ಲಿವರ್, ಪ್ಯಾನ್ಕ್ರಿಯಾಸ್ ಇದ್ರಲ್ಲಿ ತೊಂದರೆ ಇದ್ರೂ ಸುಮಾರು ಸತಿ ಫಸ್ಟ್ ಇಂಡಿಕೇಟರ್ ನಮ್ಮ ಸ್ಟೂಲ್ ಅಲ್ಲೇ ಕಾಣಬಹುದು. ಅದ್ರದ್ದು ತೊಂದರೆ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಆ ವಿಚಾರವಾಗಿ ತುಂಬಾ ಮುಖ್ಯ ಅದು ಕರೆಕ್ಟ್ ಆಗಿ ಆಗ್ತಿರೋದು. ಅದ್ರದ್ದು ವೇರಿಯಸ್ ಫಾರ್ಮ್ಸ್ ಮಾತಾಡೋಣ ನಾವು, ಏನೇನ್ ಆಗ್ಬಹುದು ಏನೆಲ್ಲ ಅಂತ. ಬಟ್ ಸ್ಟೂಲ್ ಕರೆಕ್ಟ್ ಆಗಿ ಆಗೋದು ತುಂಬಾ ಮುಖ್ಯ. ನಮ್ಮ ಒಂದು ಫಸ್ಟ್ ಇಂಡಿಕೇಟರ್ ಆಫ್ ಇಲ್ ಹೆಲ್ತ್ ಅಂತ ಹೇಳ್ಬೋದು. ಓಕೆ ಓಕೆ. ಒಂದ್ ವೇಳೆ ಈಗ ಸ್ಟ್ರೆಸ್ ಇತ್ತು ಅಂತ ಹೇಳಿದ್ರು ಪ್ರಾಬ್ಲಮ್ ಆಗ್ಬೋದು. ನೀವು ಹೇಳಿದ್ರಿ ಈಗ ಗಟ್ಟ ಹೆಲ್ತ್ ಅಲ್ಲಿ ಇಂಪಾರ್ಟೆಂಟ್. ಹೌದು, ನಮ್ಮ ಮೈಂಡ್ ಅಲ್ಲಿ ಏನಾದ್ರು ಒಂಚೂರು ಚೇಂಜಸ್ ಆಯ್ತು ಅಂದ್ರೆ ಸ್ಟೂಲಿಗೆ ಏನಾದ್ರು ಕನೆಕ್ಷನ್ಸ್ ಇರುತ್ತೆ ಡಾಕ್ಟರ್? ಡೆಫಿನೆಟ್ಲಿ ಇದೆ. ಮೈಂಡ್ ಅಲ್ಲಿ ಇದಾಗೋದ್ರಿಂದ ಸ್ಟೂಲ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಒಂದು ಗಟ್ ಅಂಡ್ ಬ್ರೈನ್ ಆಕ್ಸಿಸ್ ಅಂತ ಇರುತ್ತೆ. ನಮ್ಮ ಬ್ರೈನ್ ಅಲ್ಲಿ ಸ್ಟ್ರೆಸ್ ಅಥವಾ ಏನಾದ್ರು ಉತ್ಪತ್ತಿ ಆಯ್ತು ಅಂದ್ರೆ ನಮ್ಮ ಗಟ್ಟಲ್ಲಿ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ನಾವು ಹೇಳ್ತೀವಿ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂದ್ರೆ ನಮ್ಮ ನರಗಳಿಗೆ ಒಂದು ನರದಿಂದ ಇನ್ನೊಂದು ನರಕ್ಕೆ ಒಂದು ಕನೆಕ್ಷನ್ಸ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ. ಅದು ಸೆರೋಟೋನಿನ್ ಅಂತ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಈ ಸೆರೋಟೋನಿನ್ 90% ನಮ್ಮ ದೇಹದಲ್ಲಿ ಉತ್ಪಾದನೆ ಆಗೋ ಸೆರೋಟೋನಿನ್ ನಮ್ಮ ಗಟ್ಟಲ್ಲೇ ಉತ್ಪಾದನೆ ಆಗೋದು. ಸೊ ತುಂಬಾ ಮುಖ್ಯ ಅದು. ಸೊ ಆ ತರ ಇದ್ದಾಗ ಏನಾದ್ರೂ ಸ್ಟ್ರೆಸ್ ರಿಲೇಟೆಡ್ ಏನಾದ್ರೂ ನಮ್ಗೆ ಆದ್ರೆ, ಏನೋ ಒಂದು ನಮಗೆ ಫ್ಲೈಟ್ ಅಂಡ್ ಫೈಟ್ ರಿಯಾಕ್ಷನ್ ಅಂತೀವಿ. ಹೇಗೆ ಅಂದ್ರೆ ಏನೇ ಒಂದು ಜಾಸ್ತಿ ಸ್ಟ್ರೆಸ್ ಬಂತು ನಮ್ಮ ದೇಹದಲ್ಲಿ, ಇದರಲ್ಲಿ ವರ್ಕ್ ರಿಲೇಟೆಡ್ ಟೆನ್ಷನ್ ಇರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಟೆನ್ಷನ್ ಇರ್ಬೋದು, ಏನೇ ಇದ್ರೂ ಅದು ಫಸ್ಟ್ ಗಟ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಯಾವ ತರ ಅಂದ್ರೆ ಆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಹೈಪೋಥಾಲಮಸ್, ಬ್ರೈನ್ ಇಂದ ಹೈಪೋಥಾಲಮಿಕ್ ಆಕ್ಸಿಸ್ ಇರುತ್ತೆ. ಅದ್ರ ಮೂಲಕ ಕೆಲವೊಂದು ಹಾರ್ಮೋನ್ಸ್ ಉತ್ಪಾದನೆ ಜಾಸ್ತಿ ಆಗುತ್ತೆ, ಕಾರ್ಟಿಸಾಲ್ ಅಂತ ಎಲ್ಲ. ಸೊ ಅವೆಲ್ಲ ಏನ್ ಮಾಡುತ್ತೆ, ನಮ್ಮ ಗಟ್ದು, ನಮ್ಮ ಇಂಟೆಸ್ಟೈನ್ಸ್ದು, ಒಂದು ನಮ್ಮ ಹೊಟ್ಟೆದು ಮೂವ್ಮೆಂಟ್ ನ ಕಡಿಮೆ ಮಾಡುತ್ತೆ. ಸೊ ಅದಕ್ಕೆ ಅವಾಗ ಸ್ಟ್ರೆಸ್ ಇದ್ದಾಗ ನಮ್ಗೆಲ್ಲ ಅನ್ಸುತ್ತೆ, ಏನಪ್ಪ ನಮ್ಗೆ ಒಂಥರ ಹೊಟ್ಟೆ ಎಲ್ಲ ಬ್ಲೋಟಿಂಗ್ ಆದಂಗೆ ಆಗ್ತಾ ಇದೆ ಅಂತೆಲ್ಲ. ಸೊ ಹೊಟ್ಟೆದು ಮೂವ್ಮೆಂಟ್ ಕಡಿಮೆ ಮಾಡುತ್ತೆ. ಅವಾಗ ಹೊಟ್ಟೆ ಬ್ಲೋಟಿಂಗ್ ಆಗುತ್ತೆ, ಊದ್ಕೊಂಡಂಗೆ ಆಗುತ್ತೆ. ಆಮೇಲೆ ನಮ್ಮ ದೊಡ್ಡ ಕರಳಿಂದು ಮೂವ್ಮೆಂಟ್ ಜಾಸ್ತಿ ಮಾಡುತ್ತೆ, ಉಲ್ಟಾ ಮಾಡುತ್ತೆ ದೊಡ್ಡ ಕರಳಲ್ಲಿ. ಅವಾಗ ಡಯರಿಯಾ ಆಗ್ಬೇಕು ಅಂತ, ಲೂಸ್ ಸ್ಟೂಲ್ಸ್ ಆಗ್ಬೇಕು ಅಂತಾನೂ ಆಗುತ್ತೆ. ಸೊ ಸ್ಟ್ರೆಸ್ ಆದಾಗ ಎರಡೂ ಆಗ್ಬೋದು, ಒಂದು ಬ್ಲೋಟಿಂಗು ಆಗುತ್ತೆ ಪ್ಲಸ್ ಡಯರಿಯಾನೂ ಆಗುತ್ತೆ. ಸೊ ಈ ಸ್ಟ್ರೆಸ್ ನಮ್ಮ ಸ್ಟೂಲ್ಸ್ ಮೇಲೆ ತುಂಬಾ ತುಂಬಾ ಜಾಸ್ತಿ ಎಫೆಕ್ಟ್ ಮಾಡುತ್ತೆ, ಪರಿಣಾಮವನ್ನ ಬೀರುತ್ತೆ, ತುಂಬಾ ಜಾಸ್ತಿ ಪರಿಣಾಮ ಬೀಳುತ್ತೆ ಈ ಸ್ಟ್ರೆಸ್ ನಮ್ಮ ಸ್ಟೂಲ್ ಇದ್ರ ಮೇಲೆ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಸ್ಟೂಲ್ ಪಾಸ್ ಮಾಡ್ಬೇಕಾದ್ರೆ ಇಂಥದ್ದೇ ಟೈಮ್ ಅಂತ ಇರುತ್ತೆ. ಯಾಕಂದ್ರೆ ಕಾಮನ್ ಆಗಿ ಎಲ್ಲರೂ ಅನ್ನೋಂಥದ್ದು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಮೋಷನ್ ಹೋಗ್ಬೇಕು, ಆಮೇಲೆ ಏನಿದ್ರು ನೆಕ್ಸ್ಟ್ ಕೆಲಸ ಅಂತ. ಹೌದಾ, ಮಾರ್ನಿಂಗ್ಗೆ ಹೋಗ್ಬೇಕಾ ಅಂತ? ಆ ತರ ಏನ್ ಸ್ಟ್ರಿಕ್ಟ್ ರೂಲ್ ತರ ಇಲ್ಲ ಮಾರ್ನಿಂಗ್ಗೆ ಹೋಗ್ಬೇಕು ಅಂತ. ಬಟ್ ನಮ್ಮ ಫಿಸಿಯಾಲಜಿ, ನಮ್ಮ ದೇಹದ ಯೂಶುವಲ್ ಫಿಸಿಯಾಲಜಿ ನೋಡ್ಕೊಂಡ್ರೆ ಈ ನಮ್ಮ ಕರಳಿನ ಹೆಲ್ತ್, ಕರಳಿನ ಮೊಟಿಲಿಟಿ ಬೆಳಗಿನ ಜಾವ ಜಾಸ್ತಿ ಇರುತ್ತೆ. ಅತಿ ಜಾಸ್ತಿ ಕರಳಿನ ಮೊಟಿಲಿಟಿ ಬೆಳಗಿನ ಜಾವ ಇರುತ್ತೆ. ಸೊ ಬೆಳಿಗ್ಗೆ ಎಲ್ಲಾರ್ಗೂ ಪಾಸ್ ಆಗೋದು ಕಾಮನ್, ಬಟ್ ಅದು ರೂಲ್ ಅಲ್ಲ. ಅಂದ್ರೆ ಬೆಳಗ್ಗೆ ಹೋಗಿಲ್ಲ ಅಂದ್ರೆ ಅಯ್ಯೋ ಪ್ರಾಬ್ಲಮ್ ಇದೆ ಅಂತ ಇಲ್ಲ 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 ಇಲ್ಲ, ಆ ತರ ಇಲ್ವೇ ಇಲ್ಲ. ಬೆಳಿಗ್ಗೆ ಹೋದ್ರೆ ಒಳ್ಳೇದು, ಬಿಕಾಸ್ ಅವಾಗ ನಮ್ಮ ಕರಳಿಂದು ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಇನ್ನೊಂದ್ ಏನಂತೀವಿ ಅಂದ್ರೆ ಈ ನಮಗೆ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ನಮ್ಮ ದೇಹದಲ್ಲಿ ನಾವೊಂದು ಹೇಳ್ತೀವಿ. ಅಂದ್ರೆ ಸುಮಾರು ಜನಕ್ಕೆ, ಎಸ್ಪೆಷಲಿ ಚಿಕ್ಕ ಮಕ್ಳಿಗೆ ಜಾಸ್ತಿ ಇರುತ್ತೆ. ಏನಾದ್ರೂ ತಿಂದ ತಕ್ಷಣ
ಹೋಗ್ಬೇಕು ಅಂತ ಅನ್ಸುತ್ತೆ. ಹೊಟ್ಟೆಗೆ ಊಟ ಹೋದ ತಕ್ಷಣ ಹೋಗ್ಬೇಕು ಅಂತ ಅನ್ಸುತ್ತೆ. ಇದನ್ನ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತೀವಿ. ಇದು ಬೆಳಗಿನ ಹೊತ್ತು ತುಂಬಾ ಜಾಸ್ತಿ ಇರುತ್ತೆ. ಸೊ ಐಡಿಯಲಿ ಏನ್ ಮಾಡ್ಬೇಕು ಅಂದ್ರೆ, ಆ ತರ ನಮ್ಗೆ ಏನಾದ್ರು ಬೆಳಗಿನ ಜಾವ ಹೋಗ್ಬೇಕು ಅಂತ ಅನ್ಸಿದ್ರೆ ಸಿಂಪಲ್ ಒಂದು ಲೋಟ ಫುಲ್ ವಾರ್ಮ್ ವಾಟರ್ ಕುಡಿದ್ರು ಸಾಕು. ನಮ್ಗೆ ಆ ಹೊಟ್ಟೆ ಸ್ಟಿಮ್ಯುಲೇಟ್ ಆಗುತ್ತೆ, ನಮ್ಮ ಇಂಟೆಸ್ಟೈನ್ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ, ಮೋಷನ್ ಆರಾಮಾಗಿ ಹೋಗುತ್ತೆ. ಸೊ ಬೆಳಿಗ್ಗೆ ಒಂದು ಲೋಟ ವಾರ್ಮ್ ವಾಟರ್ ಏನಾದ್ರು ಕುಡಿದ್ರೆ ಸಾಕು. ಅಷ್ಟು ಮಾಡಿದ್ರು ಸಾಕು, ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಜಾಸ್ತಿ ಆಗಿ ಬೆಳಿಗ್ಗೆ ಯೂಶಲಿ ಎಲ್ಲರೂ ಪಾಸ್ ಮಾಡ್ತಾರೆ. ಓಕೆ, ಇನ್ನೊಂದೇನು ಅಂತ ಹೇಳಿದ್ರೆ ಡೈಲಿ ಮೋಷನ್ ಹೋಗ್ಬೇಕು, ಡೈಲಿ ಮೋಷನ್ ಹೋದ್ರೆ ಅಷ್ಟೇ ನಾರ್ಮಲ್ ಅಂತ, ಅಥವಾ 2 ದಿನಕ್ಕೊಂದ್ಸತಿ ಹೋದ್ರೆ ಅದು ಅಬ್ನಾರ್ಮಲ್ ಅಂತ ಕನ್ಸಿಡರ್ ಮಾಡಕ್ಕಾಗತ್ತಾ, ಅಥವಾ ಏನೋ ಒಂದು ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳೋದಿಕ್ಕೆ ಆಗುತ್ತಾ ಅಂತ? ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ತರದ ದಿನಚರಿ ಇರುತ್ತೆ. ಯೂಶಲಿ ನಮ್ಮ ದೇಶದಲ್ಲಿ ದಿನ ಹೋಗ್ತಾರೆ, ಅಥವಾ ದಿನಕ್ಕೆ 2 ಸತಿನೂ ಹೋಗ್ತಾರೆ, ದಿನಕ್ಕೆ 3 ಸತಿನೂ ಹೋಗ್ತಾರೆ. ಬಟ್ ಬೇರೆ ದೇಶಗಳಲ್ಲಿ ಕೆಲವೊಂದು 2 ದಿವಸಕ್ಕೊಂದ್ಸತಿನೋ 3 ದಿವಸಕ್ಕೆ ಒಂದ್ಸತಿ ಹೋಗೋದು ಕಾಮನ್ ಇರ್ಬೋದು ಅವ್ರಿಗೆ. ಅವ್ರವ್ರ ದಿನಚರಿ ಅವ್ರವ್ರಿಗೆ ಕರೆಕ್ಟ್ ಆಗಿರುತ್ತೆ. ಇಂಪಾರ್ಟೆಂಟ್ ಏನಂದ್ರೆ ಅದೇ ತರ ಫಾಲೋ ಆಗ್ತಾ ಹೋಗ್ಬೇಕು. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ವಾರದಲ್ಲಿ 3 ಸತಿ ಹೋಗ್ತೀರಾ ಅಂದ್ಕೊಳ್ಳಿ, ಅದು ನಿಮಗೆ ನಾರ್ಮಲ್. ಅದ್ರಲ್ಲಿ ಅದೇ ಕರೆಕ್ಟ್ ಅದೇ ತರ ನಡ್ಕೊಂಡು ಹೋಗ್ತಿದ್ರೆ ಏನೂ ಎದುರ್ಕೊಳೋದು ಬೇಕಿಲ್ಲ. ನೀವು ಕೆಲವೊಬ್ರು ದಿನಕ್ಕೆ 3 ಸತಿನೂ ಹೋಗ್ತಾರೆ, ಅದು ನಮಗೆ ನಾರ್ಮಲ್ ಆದ್ರೆ ಅದು ಓಕೆ, ದಟ್ ಇಸ್ ಆಲ್ಸೋ ಅದ್ರಲ್ಲಿ ಏನೂ ತೊಂದರೆ ಇಲ್ಲ. ಈ ನಾರ್ಮಲ್ ದಿನಚರಿಯಿಂದ ಏನಾದ್ರೂ ಸ್ವಲ್ಪ ಚೇಂಜ್ ಆಯ್ತು ಅಂದ್ರೆ, ಈಗ ನಾರ್ಮಲಿ ದಿನ ಹೋಗೋರು ದಿನಕ್ಕೆ 4-5 ಸತಿ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಅಥವಾ ದಿನ ಹೋಗೋರು 4 ದಿವಸ 5 ದಿವಸ ಆದ್ರೂ ಹೋಗ್ಲಿಲ್ಲ ಅಂದ್ಕೊಳ್ಳಿ, ಅದು ಆ ಚೇಂಜ್ ಇದೆಯಲ್ಲ ಅದು ಇಂಪಾರ್ಟೆಂಟ್. ದಿನ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ನಮ್ಮ ದಿನಚರಿಲಿ ಏನ್ ಬದಲಾವಣೆ ಆಗುತ್ತಲ್ಲ ಆ ಬದಲಾವಣೆ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಹಾಗಾದ್ರೆ ದಿನ ಹೋಗ್ಬೇಕು ಅನ್ನೋಂಥದ್ದು ಏನು ರೂಲ್ಸ್ ಇಲ್ಲ, ಅಥವಾ ಅದೇನು ಕೆಲವರಿಗೆ ಇರುತ್ತೆ, ಕೆಲವರಿಗೆ ಸಾಧ್ಯ ಆಗದೆ ಇರ್ಬೋದು, ಅವರ ಫುಡ್ ಹ್ಯಾಬಿಟ್ಸ್ ಆತರ ಇರ್ಬೋದು. ಅವ್ರವ್ರಿಗೆ ನಾರ್ಮಲ್ ಅವ್ರವ್ರಿಗೆ ಇರುತ್ತೆ. ಕೆಲವೊಬ್ಬರಿಗೆ ದಿನ ಹೋಗೋದು ನಾರ್ಮಲ್, ಕೆಲವೊಬ್ಬರಿಗೆ 2 ದಿವಸಕ್ಕೆ ಹೋಗೋದು. ಆ ನಾರ್ಮಲ್ ಇಂದ ಏನಾದ್ರೂ ಬದಲಾವಣೆ ಆಯ್ತು ಅನ್ನೋದು ಅದನ್ನ ಗಮನಿಸ್ಬೇಕು ಅಷ್ಟೇ. ದಿನ ಹೋಗ್ಲೇಬೇಕು ಅಂತ ಅಲ್ಲ, ಅವ್ರಿಗೆ ದಿನ ಬಿಟ್ಟು ದಿನ ಹೋಗೋದು ನಾರ್ಮಲ್ ಇದ್ರೆ ಅದೇ ನಾರ್ಮಲ್. ಓಕೆ ಡಾಕ್ಟರ್, ಈಗ ಹೆಲ್ದಿ ಸ್ಟೂಲ್ಗೆ ಇಂಥದ್ದೇ ಬಣ್ಣ ಇರಬೇಕು, ಇಂಥದ್ದೇ ಸ್ಟ್ರಕ್ಚರ್ ಇರಬೇಕು ಅಂತ ಏನಾದ್ರೂ ಇದೆಯಾ ಅಂತ? ಇದೆ ಖಂಡಿತವಾಗಿದೆ. ಹೆಲ್ದಿ ಸ್ಟೂಲ್ಗೆ ಯೂಶಲಿ ಯೆಲ್ಲೋಯಿಶ್ ಕಲರ್ ಇರುತ್ತೆ, ಬ್ರೌನಿಶ್ ಟು ಯೆಲ್ಲೋ ಕಲರ್ ಇರುತ್ತೆ. ಇದೇನಕ್ಕೆ ಕಲರ್ ಏನಕ್ಕೆ ಬರುತ್ತೆ ಅಂದ್ರೆ, ನಮ್ಮ ಪಿತ್ತಕೋಶದಲ್ಲಿ ಪಿತ್ತ ಉತ್ಪತ್ತಿ ಆಗುತ್ತಲ್ಲ, ಪಿತ್ತ ನಮ್ಮ ಕರಳು ಮೂಲಕ ಹೋಗ್ಬೇಕಾದ್ರೆ ಅದ್ರ ವೇರಿಯಸ್ ರಿಯಾಕ್ಷನ್ಸ್ ಆಗಿ ಪಿತ್ತ ಆಕ್ಚುಲಿ ಗೋಲ್ಡನ್ ಎಲ್ಲೋ ಇರುತ್ತೆ, ಆಮೇಲೆ ಗ್ರೀನ್ ಕಲರ್ ಆಗುತ್ತೆ, ಅದು ಬ್ರೌನ್ ಆಗುತ್ತೆ ವೇರಿಯಸ್ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ. ಸೊ ನಾರ್ಮಲಿ ಅಬೌಟ್ ಲೈಟಿಶ್ ಬ್ರೌನ್ ಇರುತ್ತೆ. ಮತ್ತೆ ಕನ್ಸಿಸ್ಟೆನ್ಸಿ ಅದರದ್ದು ತುಂಬಾ ಗಟ್ಟಿಗೂ ಇರಬಾರ್ದು, ಮೆತ್ತಗೂ ಇರಬಾರ್ದು, ಮತ್ತೆ ಲಾಂಗ್ ಸ್ಟ್ರಾಂಡ್ಸ್ ಇರಬಹುದು. ನಾವು ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಬ್ರಿಸ್ಟಲ್ ಸ್ಟೂಲ್ ಚಾರ್ಟ್ ಅಂತ ನಾವು ಹೇಳ್ತೀವಿ. ಬ್ರಿಸ್ಟಲ್ ಸ್ಟೂಲ್ ಚಾರ್ಟ್ ಈವನ್ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರು ಒಂದು ಚಾರ್ಟ್ ತೋರಿಸ್ತಾರೆ. ಅದರಲ್ಲಿ 1 2 3 4 5 6 7 ಅಂತೆಲ್ಲ ಇರುತ್ತೆ. ಅದು 1 2 3 ಇದೆಯಲ್ಲ, ಅವೆಲ್ಲ ಕಾನ್ಸ್ಟಿಪೇಷನ್ಗೆ, ಅಂದ್ರೆ ತುಂಬಾ ಗಟ್ಟಿ ಆದಾಗ ತುಂಬಾ ಗಟ್ಟಿ ಪೆಲೆಟ್ಸ್ ತರ ಆಗುತ್ತೆ, ಅದು 1 2 ಆ ವಿಷಯದಲ್ಲಿ. ನಾರ್ಮಲ್ ಜನರಲಿ ಅದು ನಂಬರ್ 4 and 5 ಲೆವೆಲ್ಗೆ ಹೋದ್ರೆ ಅದು ನಾರ್ಮಲ್ ಅಂತ. ಇನ್ನು ಕೆಳಗಡೆ ಹೋಯ್ತು ಅಂದ್ರೆ 6 7 ಗೆಲ್ಲ ಹೋಯ್ತು ಅಂದ್ರೆ ಅದು ಡಯರಿಯಾ, ಅಂದ್ರೆ ಲೂಸ್ ಸ್ಟೂಲ್ಸ್ ಆಗ್ತಾ ಇದೆ ಅಂತ, ಲೂಸ್ ಮೋಷನ್ ಆಗ್ತಾ ಇದೆ ಅಂತ ಅರ್ಥ. ಸೊ ಬ್ರಿಸ್ಟಲ್ ಸ್ಟೂಲ್ ಚಾರ್ಟ್ ಅಂತ ನಮ್ಮ ಮೆಡಿಕಲ್ ಇದ್ರಲ್ಲಿ ಮಾಡ್ತೀವಿ. ಅದರಲ್ಲಿ 4 and 5 ನಾವು ನಾರ್ಮಲ್ ಅಂತೀವಿ. ಅದು ಕರೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಅದರಲ್ಲಿ ಏನೇ ಚೇಂಜ್ ಇದ್ರೂ ನಾವು ಅದು ಕೆಲವೊಂದ್ಸತಿ ನಾರ್ಮಲ್ ಆಗು ಚೇಂಜ್ ಆಗ್ಬೋದು, ಏನೋ ಚಿಕ್ಕ ಪುಟ್ಟ ವ್ಯತ್ಯಾಸದಿಂದ, ನಮ್ಮ ಊಟದಿಂದನೂ ಚೇಂಜ್ ಆಗ್ಬೋದು, ಅಥವಾ ಕೆಲವೊಂದು ಕಾಯಿಲೆಗಳಿದ್ರೂ ಚೇಂಜ್ ಆಗ್ಬೋದು. ಅದನ್ನ ಕಂಡುಹಿಡಿಬೇಕು. ಓಕೆ, ಈಗ ಮೋಷನ್ ಸ್ಟ್ರಕ್ಚರ್ ಬಗ್ಗೆ ಹೇಳಿದ್ರಿ ಡಾಕ್ಟರ್. ಕೆಲವರಿಗೆ ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಒಂದು ರೀತಿ ಉರಿಯೋದು, ಪೇನ್ ಆಗೋದು ಆಗತ್ತೆ. ಸೊ ಇದು ಹೇಗೆ ಅಂತ? ಸೊ ಪೇನ್ ಆಗೋದ್ರ ಬಗ್ಗೆ ಹೇಳಬೇಕು ಅಂದ್ರೆ, ಕಾಮನ್ ಕಾಸಸ್ ಕಾಮನ್ ಆಗಿ ಏನಕ್ಕೆ ಆಗ್ಬೋದು ಅಂದ್ರೆ, ಕಾಮನೆಸ್ಟ್ ಆಗೋದು ಅಂದ್ರೆ ಈ ಕಾನ್ಸ್ಟಿಪೇಷನ್ ಇಂದ. ಕಾನ್ಸ್ಟಿಪೇಷನ್ಗೆ ಸುಮಾರು ಕಾರಣಗಳಿರ್ತವೆ, ಎಷ್ಟೊಂದು ಕಾರಣಗಳಿರ್ತವೆ. ಕಾಮನ್ ಅಂದ್ರೆ ನಮ್ಮ ಸರಿಯಾಗಿ ನೀರು ತಗೊಂಡಂಗಿರೋದು, ಊಟದಲ್ಲಿ ಸಮಸ್ಯೆಗಳು ಸುಮಾರು ಇರ್ತವೆ, ಜಾಸ್ತಿ ಓಡಾಡ್ದಂಗೆ ಸಿಡೆಂಟರಿ ಲೈಫ್ ಸ್ಟೈಲ್ ಅಂತೀವಲ್ಲ, ಕುತ್ಕೊಂಡಿದ್ ಕಡೆನೆ ಎಲ್ಲ ಫುಲ್ ಡೇ ಎಲ್ಲ ಕುತ್ಕೊಂಡಿದ್ ಕಡೆನೆ ಕೆಲಸ ಮಾಡೋದು, ಜಾಸ್ತಿ ಓಡಾಡ್ದಂಗೆ ಎಕ್ಸರ್ಸೈಸ್ ಮಾಡ್ದಂಗಿರೋದು, ಸುಮಾರು ಕಾರಣಗಳಿರ್ತವೆ. ಅದಕ್ಕೆ ಬರೋಣ ಬೇಕಾದ್ರೆ ಕಾನ್ಸ್ಟಿಪೇಷನ್ ಇಂದನೂ ನೋವಾಗ್ಬೋದು. ಬೇಸಿಕಲಿ ಆ ಸ್ಟೂಲ್ ಬರ್ಬೇಕಾದ್ರೆ ಅದು ಗಾಯ ಮಾಡ್ಕೊಂಡ್ ಬಂದು ನೋವಾಗ್ಬೋದು. ಇನ್ನೊಂದು ಕಾಮನೆಸ್ಟ್ ಅಂದ್ರೆ ನಮ್ಗೆ ಹಾಸ್ಪಿಟ್ಲಿಗೆ ಬರೋರು ಫಿಷರ್ ಅಂತ ಒಂದು ಕಾಯಿಲೆ ಇದೆ, ಎಲ್ಲರೂ ಕೇಳಿರ್ಬೋದು. ಫಿಷರ್ ಅಂದ್ರೆ ಏನಿಲ್ಲ, ಫಿಷರ್ ಅಂದ್ರೆ ಒಂದು ಚಿಕ್ಕ ಗಾಯ ಅಷ್ಟೇ.
ಈ ಕಾನ್ಸ್ಟಿಪೇಷನ್ ಆಗಿ 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 ಸ್ಟೂಲ್ ಬರ್ಬೇಕಾದ್ರೆ ಅದು ಗಾಯ ಮಾಡಕ್ ಶುರು ಮಾಡುತ್ತೆ. ಗಾಯ ಮಾಡಿದಾಗ ಫಿಷರ್ ಆಗುತ್ತೆ. ಫಿಷರ್ ಆದಾಗ ಏನಾಗುತ್ತೆ, ಯಾವುದೇ ಗಾಯ ಆಗಲಿ ನಮ್ಮ ದೇಹದಲ್ಲಿ, ಅಲ್ಲಿ ಕೆಳಗಡೆ ಇರೋ ಮಸಲ್ ಕಂಟ್ರಾಕ್ಟ್ ಆಗುತ್ತೆ. ಯಾವುದೇ ಗಾಯ ನಮ್ಮ ದೇಹದಲ್ಲಿ ಎಲ್ಲೇ ಆಗಲಿ. ಸೊ ಆ ಭಾಗದಲ್ಲಿ ಗಾಯ ಆದಾಗ ಆ ಏನಲ್ ಸ್ಪಿಂಟರ್ ಅಂತೀವಿ, ಏನಸ್ನ ಗಟ್ಟಿಗೆ ಇಟ್ಕೊಳೋ ಅಂಥದ್ದು, ಅದು ಗಟ್ಟಿಗಾಗ್ಬಿಡುತ್ತೆ. ಅದು ಗಟ್ಟಿ ಆದಾಗ ಈಸಿಯಾಗಿ ನಮ್ಮ ಸ್ಟೂಲ್ ಬರೋದಿಲ್ಲ. ಇನ್ನೂ ಜಾಸ್ತಿ ಫೋರ್ಸ್ ಕೊಡ್ಬೇಕಾಗತ್ತೆ, ಇನ್ನೂ ಜಾಸ್ತಿ ಕಾನ್ಸ್ಟಿಪೇಷನ್ ಆಗುತ್ತೆ. ನಾವು ಇದನ್ನ ಒಂದು ವಿಷಿಯಸ್ ಸೈಕಲ್ ಅಂತೀವಿ. ಅಂದ್ರೆ ಅದು ಒಂದರಿಂದ ಇನ್ನೊಂದು ಆಗ್ತಾ ಹೋಗುತ್ತೆ. ಸೊ ಹಾಗಾದಾಗ ಪೈನ್ ಜಾಸ್ತಿ ಆಗ್ಬೋದು, ಫಿಷರ್. ಇನ್ನೊಂದು ಕೆಲವೊಂದು ತರದ ಪೈಲ್ಸ್, ಹೆಮರಾಯ್ಡ್ಸ್, ಅಂದ್ರೆ ನಾರ್ಮಲಿ ಪೈಲ್ಸ್ ಆಗಿರೋರಿಗೆ ನೋವಿರೋದಿಲ್ಲ. ಜನ ಎಲ್ಲ ಬರ್ತಾರೆ, ನನಗೆ ಪೈಲ್ಸ್ ಆಗಿದೆ ಅಂತ ಬರ್ತಾರೆ. ಏನಕ್ಕೆ ಅಂದ್ರೆ ನೋವ್ತಾ ಇದೆ ಅಂತ. ಸಾಮಾನ್ಯ ಪೈಲ್ಸ್ ಅಲ್ಲಿ ನೋವಿರೋದಿಲ್ಲ, ರಕ್ತ ಬರ್ಬೋದು, ನೋವಿರೋದಿಲ್ಲ. ಬಟ್ ಕೆಲವೊಂದು ಪೈಲ್ಸ್ ಅಲ್ಲಿ ಯಾವಾಗ ಪೈಲ್ಸ್ ಹೊರಗಡೆ ಬಂದು ಸಿಗಾಕೊಂಡ್ಬಿಡ್ಬೋದು, ಅವಾಗ ನೋವಾಗ್ಬೋದು. ಇನ್ನು ಕೆಲವೊಂದು ರೇರ್ ಇದಂದ್ರೆ ಕೆಲವೊಂದು ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಅಂತೀವಿ, ಅಂದ್ರೆ ಅಲ್ಸರೇಟಿವ್ ಕೋಲೈಟಿಸ್, ಇವೆಲ್ಲ ಕಾಯಿಲೆಗಳು, ರೇರ್ ಕಾಯಿಲೆಗಳು. ಇವುಗಳಿಂದನೂ ನೋವಾಗ್ಬೋದು, ಅಥವಾ ಕೆಲವೊಬ್ರು ಕ್ಯಾನ್ಸರ್ ಇಂದನೂ ಆಗ್ಬೋದು. ಬಟ್ ಕಾಮನ್ ಆಗೋದು ಫಿಷರ್ ಮತ್ತೆ ಕಾನ್ಸ್ಟಿಪೇಷನ್ ಇಂದ. ಡಾಕ್ಟರ್, ನೀವ್ ಆಗ್ಲೇ ಮಾತಾಡ್ತಾ ಹೇಳಿದ್ರಿ, ಒಂದ್ ವೇಳೆ ಮೋಷನ್ ಅಲ್ಲಿ ಏನಾದ್ರು ವ್ಯತ್ಯಾಸ ಗೊತ್ತಾಯ್ತು ಅಂತ ಹೇಳಿದ್ರೆ ನಮಗೆ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋದು ಬೇಗ ಗೊತ್ತಾಗುತ್ತೆ ಅಂತ. ಹಾಗಿದ್ರೆ ಯಾವೆಲ್ಲ ಚೇಂಜಸ್ ಇತ್ತು ಅಂತ ಹೇಳಿದ್ರೆ ನಾವು ಅಲರ್ಟ್ ಆಗ್ಬೇಕಾಗುತ್ತೆ ಅಂತ? ಒಂದು ಬಣ್ಣ ತುಂಬಾ ಇಂಪಾರ್ಟೆಂಟ್. ಈಗ ನಾರ್ಮಲಿ ಬ್ರೌನಿಶ್ ಕಲರ್ ಹೋಗುತ್ತೆ ಅಂತ ಹೇಳಿದ್ನಲ್ಲ, ಕೆಲವೊಬ್ಬರಿಗೆ ಅದು ಕಲರ್ಲೆಸ್ ಆಗ್ಬಹುದು, ಪೇಲ್ ವೈಟ್ ಕಲರ್ಲೆಸ್ ಆಗ್ಬಹುದು. ಇದೇನಕ್ಕಾಗುತ್ತೆ ಅಂದ್ರೆ ನಾನು ಮೊದಲೇ ಹೇಳಿದೆ, ಈ ಸ್ಟೂಲ್ಗೆ ಬಣ್ಣ ಕೊಡೋದು ಪಿತ್ತ. ಈ ಪಿತ್ತ ಚಲನೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಪಿತ್ತ ಕೆಳಗಡೆ ಹೋಗೋದು ಬ್ಲಾಕ್ ಆಯ್ತು ಅಂದ್ರೆ ಏನಕ್ಕಾದ್ರೂ ಬ್ಲಾಕ್ ಆಗ್ಬೋದು. ಕಲ್ಲಿಂದ ಬ್ಲಾಕ್ ಆಗ್ಬೋದು, ಇಲ್ಲ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಇಂದ ಬ್ಲಾಕ್ ಆಗ್ಬೋದು, ಲಿವರ್ ಕ್ಯಾನ್ಸರ್ ಇಂದ ಬ್ಲಾಕ್ ಆಗ್ಬೋದು. ಸೊ ಆ ತರ ಆದ್ರೆ ಸ್ಟೂಲ್ಗೆ ಫುಲ್ ವೈಟಿಶ್ ಕಲರ್ ಆಗೋಗುತ್ತೆ. ಎರಡನೇದು, ಕೆಲವೊಬ್ಬರಿಗೆ ಕಪ್ಪು ಬಣ್ಣ ಬರಕ್ ಶುರು ಆಗುತ್ತೆ. ಕಪ್ಪು ಬಣ್ಣ ಅಂದ್ರೆ ನಾವು ಮೆಲಿನಾ ಅಂತ ಕರಿತೀವಿ ನಾವು. ಇದು ಯೂಶುವಲ್ ನಮ್ಗೆ ಒಂದೊಂದ್ಸತಿ ಕೆಲವೊಂದು ಐರನ್ ಟ್ಯಾಬ್ಲೆಟ್ಸ್ ತಗೊಳೋದ್ರಿಂದನೂ ಆಗ್ಬೋದು. ಇಲ್ಲ ಅಂದ್ರೆ ಕೆಲವೊಬ್ಬರಿಗೆ ನಮ್ಮ ಗಟ್ಟಲ್ಲಿ ಎಲ್ಲಿಂದನಾದ್ರೂ ಬ್ಲೀಡಿಂಗ್ ಆಗ್ತಾ ಇದೆ ಅನ್ಕೊಳ್ಳಿ. ಈಗ ನಮ್ಮ ಹೊಟ್ಟೆಲ್ ಅಲ್ಸರ್ ಆಗಿ ಅದರಿಂದ ಬ್ಲೀಡಿಂಗ್ ಆಯ್ತು, ಸೊ ಅದರಿಂದನೂ ಮೋಷನ್ ಕಪ್ಪು ಬಣ್ಣ ಬರ್ಬೋದು. ಅಥವಾ ಬೇರೆ ಏನಾದ್ರು ದೊಡ್ಡ ಕಾಯಿಲೆಗಳು ಅಂದ್ರೆ ಕ್ಯಾನ್ಸರ್, ಅದರಿಂದ ಬ್ಲೀಡಿಂಗ್ ಆಗಿನೂ ಕಪ್ಪು ಬಣ್ಣ ಬರ್ಬೋದು. ಅದು ಕಪ್ಪು ಬಣ್ಣ ಇರಲ್ಲ, ಬಿಕಾಸ್ ನಮ್ಮ ದೇಹದಲ್ಲಿರೋ ಎನ್ಸೈಮ್ಸ್ ಎಲ್ಲ ಆಕ್ಟ್ ಮಾಡಿ ಅದ್ರ ಮೇಲೆ ಕಪ್ಪು ಬಣ್ಣ ಮಾಡ್ಬಿಡುತ್ತೆ. ಸೊ ಕಪ್ಪು ಬಣ್ಣ ಆಗ್ಬೋದು. ರಕ್ತ ಇದ್ರೆ ಅದು ಕಪ್ಪು ಬಣ್ಣ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಕೆಲವೊಂದ್ಸತಿ ಸಿಂಪಲ್ ಏನೋ ಒಂದು ಬೀಟ್ರೂಟ್ ತಿಂದೆ ಅದಕ್ಕೂ ಆಗ್ಬೋದು. ಬಟ್ ಕನ್ಸಿಸ್ಟೆಂಟ್ ಆಗಿ ಕಪ್ಪು ಬಣ್ಣ ಇತ್ತು ಅಂದ್ರೆ ನಾವ್ ಅದನ್ನ ನೋಡ್ಕೋಬೇಕಾಗತ್ತೆ. ಕೆಲವೊಂದ್ಸತಿ ತುಂಬಾ ತುಂಬಾ ಹಳದಿ ಬಣ್ಣ ಬರುತ್ತೆ. ಅದು ಮಾಲ್ ಅಬ್ಸಾರ್ಪ್ಷನ್ ಇಂದ. ನಮ್ಮ ಪ್ಯಾನ್ಕ್ರಿಯಾಸ್ ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಫ್ಯಾಟ್ ಎಲ್ಲ ಜಾಸ್ತಿ ಆಗಿ ಫ್ಯಾಟ್ ಚೆನ್ನಾಗಿ ಅಬ್ಸಾರ್ಬ್ ಆಗ್ದಂಗೆ ನಮ್ಮ ದೇಹದಲ್ಲಿ ಅದು ಮೋಷನ್ ಅಲ್ಲಿ ಹೊರಟೋಗುತ್ತೆ. ಅದು ತುಂಬಾ ಜಾಸ್ತಿ ಹಳದಿ, ಜಾಸ್ತಿ ವಾಸನೆ ಜಾಸ್ತಿ ಬಣ್ಣ ಬರುತ್ತೆ. ಸೊ ನಮ್ಮ ಪ್ಯಾನ್ಕ್ರಿಯಾಸ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾಗ ಆತರ ಆಗ್ಬೋದು. ಸೊ ಕಲರ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಆಬ್ವಿಯಸ್ಲಿ ಇನ್ನೊಂದು ಅಂದ್ರೆ ಬ್ರೈಟ್ ರೆಡ್ ಕಲರ್ ರಕ್ತ ಬೀಳ್ತಿದೆ ಅಂದ್ರೆ ಅದೆಲ್ಲರಿಗೂ ಗೊತ್ತಾಗುತ್ತೆ. ಅದೇನಾದ್ರೂ ಪೈಲ್ಸ್ ಇಂದ ಆಗ್ಬೋದು, ಫಿಷರ್ ಇಂದನೂ ಆಗ್ಬೋದು, ಅದು ಆಗ್ಬೋದು. ಸೊ ಕಲರ್ ಇಂಪಾರ್ಟೆಂಟ್. ಮತ್ತೆ ಕನ್ಸಿಸ್ಟೆನ್ಸಿನೂ ಇಂಪಾರ್ಟೆಂಟ್. ಆಬ್ವಿಯಸ್ಲಿ ನಾರ್ಮಲ್ ಆಗಿದ್ದವ್ರಿಗೆ ತುಂಬಾ ಜಾಸ್ತಿ ಗಟ್ಟಿ ಹೋಗ್ತಿದೆ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅಂದ್ರೆ ಅದಕ್ಕೂ ಏನಾದ್ರು ಕಾರಣಗಳಿರ್ಬೋದು. ಅದಕ್ಕೆ ಇಲ್ಲ ಏನಾದ್ರು ನಮ್ಮ ಮೂವ್ಮೆಂಟ್ ಕಡಿಮೆ ಆಗಿರ್ಬೋದು. ಮೂವ್ಮೆಂಟ್ ಏನಕ್ಕೆ ಕಡಿಮೆ ಆಗ್ಬೋದು? ಒಂದು ಸ್ಟ್ರೆಸ್ ಇಂದ ಆಗ್ಬೋದು, ಒಂದು ಏನಾದ್ರೂ ಬ್ಲಾಕ್ ಆಗ ಅಂತ ಒಂದು ಕ್ಯಾನ್ಸರ್ ಗ್ರೋತ್ ಅಥವಾ ಪಾಲಿಪ್ಸ್, ಇದರಿಂದನೂ ಬ್ಲಾಕ್ ಆಗ್ಬೋದು, ಅದರಿಂದನೂ ಕಾನ್ಸ್ಟಿಪೇಷನ್ ಆಗ್ಬೋದು. ಮತ್ತೆ ಇನ್ನೊಂದು ಡಯೇರಿಯಾ, ಎಸ್ಪೆಷಲಿ ಈ ಗೊಣ್ಣೆ ತರ ಹೋಗೋದು, ಮ್ಯೂಕಸ್ ಡಯೇರಿಯಾ ಅಂತ ಹೇಳ್ತೀವಲ್ಲ, ಅದು ಇನ್ಫೆಕ್ಷನ್ ಇಂದನೂ ಆಗ್ಬೋದು. ಇಲ್ಲ ನಮ್ಮಲ್ಲಿ ಒಳಗಡೆ ಏನಾದ್ರೂ ಗೆಡ್ಡೆಗಳ ತರ ಬೆಳ್ಕೊಂಡು, ನಮ್ಮ ಕರಳಲ್ಲಿ ಗೆಡ್ಡೆಗಳ ತರ ಬೆಳ್ಕೊಂಡು ಅದರಿಂದ ಮ್ಯೂಕಸ್ ತರನೂ ಹೋಗ್ಬೋದು. ಸೊ ಬಣ್ಣ, ಕನ್ಸಿಸ್ಟೆನ್ಸಿ ಎಲ್ಲಾನು ಮುಖ್ಯ ಆಗಿರುತ್ತೆ ಅಂತ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಮೋಷನ್ ಹೋಗುತ್ತೆ, ಆದ್ರೆ ಹೋದ್ಮೇಲೂ ಸಮಾಧಾನ ಇರೋದಿಲ್ಲ, ಇನ್ನೂ ಬರ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಸೊ ಮೋಷನ್ ಹೋದ್ಮೇಲೂ ಇನ್ಕಂಪ್ಲೀಟ್ ಫೀಲ್ ಆಗುತ್ತಲ್ಲ, ಅದು ಯಾಕೆ ಅಂತ? ಇದನ್ನ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಟೆನಿಸ್ಮಸ್ ಅಂತ ಕರಿತೀವಿ. ಟೆನಿಸ್ಮಸ್ ಅಂತ. ಸೊ ಬೇಸಿಕ್ಲಿ ಏನಾಗುತ್ತೆ ಅಂದ್ರೆ, ಏನೇ ನಮ್ಮ ಲಾಸ್ಟ್ ಪಾರ್ಟ್ ಆಫ್ ಈ ದೊಡ್ಡ ಕರಳದು ರೆಕ್ಟಮ್ ಅಂತ ಕರಿತೀವಿ, ಅದು ಲಾಸ್ಟ್ ಪಾರ್ಟ್ ಅಲ್ಲಿ ಶೇಖರಣೆ ಆಗಿ, ನಮ್ಮ ಸ್ಟೂಲ್ಸ್ ಅಲ್ಲೇ ಶೇಖರಣೆ ಆಗೋದು, ಅಲ್ಲಿ ಶೇಖರಣೆ ಆಗಿ ಅಲ್ಲಿಂದ ಕೆಳಗಡೆ ಏನಸ್ ಮೂಲಕ ಹೊರಗಡೆ ಬರೋದು. ಅಲ್ಲಿ ಏನಾದ್ರೂ ಇರಿಟೇಷನ್ ಆಯ್ತು ಅಂದ್ರೆ ಈ ಟೆನಿಸ್ಮಸ್ ಅಂದ್ರೆ ಇನ್ನು ಪಾಸ್ ಮಾಡಿದ್ರು ಇನ್ನೂ ನನಗೆ ಸರಿ ಹೋಗಿಲ್ಲ ಅಂತ ಮನ್ಸಿಗೆ ಬರ್ತಾ ಇರುತ್ತೆ. ಕಾಮನ್ ಆಗಿ ಅಲ್ಲೇನಾದ್ರೂ ಇನ್ಫೆಕ್ಷನ್ಸ್, ಈಗ ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಅಂದ್ರೆ ಅಲ್ಸರೇಟಿವ್ ಕೋಲೈಟಿಸ್, ಕ್ರಾನ್ಸ್ ಡಿಸೀಸು, ಅದಿದ್ದಾಗ ಆ ಥರ ಆಗ್ಬೋದು. ಎರಡನೇದು
ಈಗ ಕಾಮನ್ ಅಂದ್ರೆ ಜನಗಳಿಗಾಗೋದು ಏನು IBS ಅಂತ ಕರೀತಾರೆ, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ. ಇದರಲ್ಲಿ ಯಾವುದು ಫಿಸಿಕಲ್ ಇನ್ಫ್ಲಮೇಷನ್ ಇನ್ಫೆಕ್ಷನ್ ಇರೋದಿಲ್ಲ. ಇದು ಅದ್ರದ್ದು ಮೂವ್ಮೆಂಟ್ ನಮ್ಮ ಸ್ಟ್ರೆಸ್ ಇಂದ, ನಮ್ಮ ಡೈಲಿ ಲೈಫ್ ಸ್ಟೈಲ್ ಇಂದ, ಕೆಟ್ಟ ಲೈಫ್ ಸ್ಟೈಲು, ಜಂಕ್ ಫುಡ್ ತಿನ್ನೋದ್ರಿಂದ ಏನಾಗುತ್ತೆ, ನನ್ನ ನ್ಯೂರೋ ಟ್ರಾನ್ಸ್ಮಿಟರ್ಸ್, ನಮ್ಮ ಗಟ್ಟಲ್ಲಿರೋ ನರ್ವ್ಸ್ ಅಂತ ಹೇಳಿದ್ನಲ್ಲ, ಅದೆಲ್ಲ ಸರಿಯಾಗಿ ವರ್ಕ್ ಆಗೋದಿಲ್ಲ. ಅದು ಯಾವಾಗ ಸರಿಯಾಗಿ ವರ್ಕ್ ಆಗೋದಿಲ್ವೋ ಅದು ಈ ಫೀಲಿಂಗ್ ಆಫ್ ಇನ್ಕಂಪ್ಲೀಟ್ ಎವ್ಯಾಕ್ಯೂಯೇಷನ್ ಅಂತೀವಿ, ಇದಿದ್ದೇ ಇರುತ್ತೆ, ಇರಿಟಬಲ್ ಬೌಲ್ ಸಿಂಡ್ರೋಮ್. ಇನ್ನು ಲಾಸ್ಟ್ ನಮ್ಮ ರೆಕ್ಟಮ್ ಅಲ್ಲಿ ಏನಾದರೂ ಕ್ಯಾನ್ಸರ್ ಇತ್ತು ಅಂದ್ರೆ ಅದರಲ್ಲೂ ಈ ತರ ಆಗ್ಬಹುದು, ಬಟ್ ಅದು ರೇರ್, ಅದು ತುಂಬಾ ರೇರ್ ಅವು. ಬಟ್ ಕಾಮನ್ ಆಗಿ ಇರಿಟೇಬಲ್ ಬೌಲ್ ಸಿಂಡ್ರೋಮು ಇನ್ಫೆಕ್ಷನ್ ಇಂದ, IBS ಇನ್ಫೆಕ್ಷನ್ಸ್ ಇಂದ ಈ ತರ ಆಗುತ್ತೆ. ಅಂದ್ರೆ ಯಾವತ್ತೂ ಒಂದು ಸತಿ ಆಗೋದನ್ನ ಕನ್ಸಿಡರ್ ಮಾಡ್ಬೇಕು, ಅಥವಾ ಪದೇ ಪದೇ ಮೋಷನ್ ಹೋದಾಗ್ಲೂ ಇದೇ ತರ ಫೀಲ್ ಆಗ್ತಾ ಇದೆ ಅಂತಾಗ ಯೋಚನೆ ಮಾಡ್ಬೇಕಂತ? ಒಂದ್ಸತಿ ಯೂಶಲಿ ಮಾಡಬಾರ್ದು ಏನಕ್ಕೂ. ಒಂದ್ಸತಿ ಯೂಶಲಿ ಯಾವಾಗ್ಲೂ ನಮ್ಗೆ ಟೆನ್ಷನ್ ಜಾಸ್ತಿ ಇರುತ್ತೆ, ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಅಥವಾ ಏನೋ ಬೇರೆ ತಿಂದಿರ್ತೀವಿ, ಸೊ ಅದಕ್ಕೆಲ್ಲ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡಬಾರ್ದು. ಬಟ್ ದಿನೇ ಇದೇ ಆಗ್ತಾ ಇತ್ತು ಅಂದ್ರೆ, 2 ವಾರ 3 ವಾರ ಆದ್ರೂ ಇದೇ ತರ ಆಗ್ತಾ ಇತ್ತು ಅಂದ್ರೆ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಓಕೆ. ಮೋಷನ್ ಸರಿಯಾಗಿ ಪಾಸ್ ಮಾಡಬೇಕು ಅಥವಾ ಹೋಗ್ಬೇಕು ಅಂತ ಹೇಳಿದ್ರೆ, ಅಥವಾ ಮೋಷನ್ ನೀವು ಹೇಳ್ದಂಗೆ ಆ ಸ್ಟ್ರಕ್ಚರ್ ಚೆನ್ನಾಗಿರ್ಬೇಕು ಅಥವಾ ಆ ಕನ್ಸಿಸ್ಟೆನ್ಸಿ ಇರಬೇಕು ಅಂದ್ರೆ ನಾವು ತಗೊಳ್ಳೋಂಥ ಫುಡ್ ಯಾವ ರೀತಿಯಾಗಿರ್ಬೇಕು ಡಾಕ್ಟರ್, ಅಂಡ್ ಯಾವ ಫುಡ್ ಅನ್ನ ತಗೋಬಾರ್ದು ಅಂತ? ಸೊ ಇದು ತುಂಬಾ ಒಳ್ಳೆ ಕ್ವಶನ್ ಇದು. ಯಾಕೆ ಅಂದ್ರೆ ಎಲ್ಲಾದ್ರ ಮೇಲೂ ಫುಡ್ ಸಖತ್ ಇಂಪಾರ್ಟೆಂಟ್. ನಮ್ಮ ಇಡೀ ಗಟ್ ಹೆಲ್ತ್ಗೆ ಅದೇ ತುಂಬಾ ಮುಖ್ಯ, ಅದೇನೆ. ಸೊ ನಮ್ಗೆ ಒಂದು ಕಾನ್ಸ್ಟಿಪೇಷನ್ ಆಗ್ದಂಗೆ ಇರಬೇಕು, ಎಲ್ಲ ಆ ಥರ ಇರಬೇಕು ಅಂದ್ರೆ ನಮ್ಮ ಊಟದಲ್ಲಿ ಫೈಬರ್ ಅಂಶ ಚೆನ್ನಾಗಿರ್ಬೇಕು, ನಾರಿನಂಶ ಚೆನ್ನಾಗಿರ್ಬೇಕು, ತುಂಬಾ ಮುಖ್ಯ ಇದು. ನಾರಿನಂಶ ಅಂದ್ರೆ ಅದ್ರಲ್ಲಿ 2 ತರ ನಾರಿನಂಶ ಇರುತ್ತೆ. ಒಂದು ಸಾಲ್ಯುಬಲ್ ಫೈಬರ್ ಅಂತೀವಿ, ನೀರಿನಲ್ಲಿ ಮುಳುಗುವಂತ ಫೈಬರ್. ಇನ್ನೊಂದು ಇನ್ಸಾಲ್ಯುಬಲ್ ಫೈಬರ್, ನೀರಿನಲ್ಲಿ ಮುಳುಗದೇ ಇರುವಂತ ಫೈಬರ್. ಎರಡೂ ಇಂಪಾರ್ಟೆಂಟ್, ಎರಡೂ ತುಂಬಾ ಮುಖ್ಯ. ಈ ಮುಳುಗುವಂತ ಫೈಬರ್ ಇರುತ್ತಲ್ಲ, ಅದರಿಂದ ನಮಗೆ ಈ ಒಂಥರ ಜೆಲ್ ಫಾರ್ಮೇಶನ್ ತರ ಆಗುತ್ತೆ, ಜೆಲಿ ತರ ಫಾರ್ಮೇಶನ್ ಆಗುತ್ತೆ. ಸೊ ಅದರಿಂದ ಸ್ಮೂತ್ ಮೂವ್ಮೆಂಟ್ ಆಗೋದು ಇರುತ್ತೆ. ಸೊ ಈ ಜೆಲ್ ಈ ತರ ಸಾಲ್ಯುಬಲ್ ಫೈಬರ್ ಇರೋದು ನಮ್ಮ ಫ್ರೂಟ್ಸ್ ಅಲ್ಲಿ ಇರುತ್ತೆ, ಆಪಲ್ಸು, ಕ್ಯಾರೆಟ್ಸು, ಆಮೇಲೆ ಕೆಲವೊಂದು ಗ್ರೀನ್ ಬೀನ್ಸು, ವೆಜಿಟೇಬಲ್ಸು, ಇದರಲ್ಲೆಲ್ಲ ಆ ಥರ ಸಾಲ್ಯುಬಲ್ ಫೈಬರ್ ತುಂಬಾ ಇರುತ್ತೆ. ಇನ್ನೊಂದು ಇನ್ಸಾಲ್ಯುಬಲ್ ಫೈಬರು ಅಷ್ಟೇ ಮುಖ್ಯ. ಇನ್ಸಾಲ್ಯುಬಲ್ ಫೈಬರ್ ಏನ್ ಮಾಡುತ್ತೆ, ನಮಗೆ ಬಲ್ಕ್ ಕೊಡುತ್ತೆ, ಸ್ಟೂಲ್ದು ಒಂದು ಮಾಸ್ ಬಲ್ಕ್ ಆಫ್ ಸ್ಟೂಲ್ಸ್ ಕೊಡುತ್ತೆ. ಇಲ್ಲ ಅಂದ್ರೆ ಸ್ಟೂಲ್ ಕ್ವಾಂಟಿಟಿನೇ ಇರೋದಿಲ್ಲ, ಇನ್ಸಾಲ್ಯುಬಲ್ ಫೈಬರ್ ಇರಲ್ಲ ಅಂದ್ರೆ. ಈ ಇನ್ಸಾಲ್ಯುಬಲ್ ಫೈಬರ್ ನಮ್ಮ ದೇಹದಲ್ಲಿ ಜೀರ್ಣ ಆಗಲ್ಲ. ಆಗದಂಗೆ ನಮ್ಮ ಗಟ್ ಬ್ಯಾಕ್ಟೀರಿಯಾ, ನಮ್ಮ ಇಡೀ ದೊಡ್ಡ ಕರಡಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾಕ್ಕೆ ಅದೇ ಊಟ, ಇನ್ಸಾಲ್ಯುಬಲ್ ಫೈಬರೇ ಊಟ ಅದಕ್ಕೆ. ಸೊ ಅದನ್ನ ಬೆಳೆಸ್ಬೇಕು ಅಂದ್ರೆ ಇನ್ಸಾಲ್ಯುಬಲ್ ಫೈಬರ್ ತಗೊಂತಾನೆ ಇರಬೇಕು. ಅದರಿಂದ ಈಸಿ ಮೂವ್ಮೆಂಟ್ ಆಗುತ್ತೆ, ಯಾವ ಕಾನ್ಸ್ಟಿಪೇಷನ್ ಇಲ್ದಂಗೆ. ಈಗ ಹೋಲ್ ವೀಟು, ಅನ್ಪಾಲಿಶ್ಡ್ ರೈಸು, ಬಾರ್ಲಿ, ಇಂಥದ್ರಲ್ಲೆಲ್ಲ ಈ ಇದು ಅನ್ಸಾಲ್ಯುಬಲ್ ಫೈಬರ್ಸ್ ಇರುತ್ತೆ. ಸೊ 2 ತರ ಫೈಬರ್ ತುಂಬಾ ಇಂಪಾರ್ಟೆಂಟ್. ಒಂದು ಫೈಬರ್, ಎರಡನೇದು ಅಡಿಕ್ವೇಟ್ ಇದು ನೀರಿನ ಅಂಶ. ನಾವು ಡಿಹೈಡ್ರೇಟ್ ಆಗಬಾರ್ದು. ನಮಗೆ ನೀರು ತುಂಬಾ ಕರೆಕ್ಟ್, ಅಟ್ಲೀಸ್ಟ್ ದಿನಕ್ಕೆ 2 ಲೀಟರ್ 2.5 ಲೀಟರ್ ನೀರು ನಾವು ಕುಡಿಲೇಬೇಕು. ಏನಾಗುತ್ತೆ, ನಮ್ಗೆ ನೀರಿನಂಶ ನಮ್ಮ ದೇಹದಲ್ಲಿ ಕಡಿಮೆ ಆಯ್ತು ಅಂದ್ರೆ ನಮ್ಮ ಸ್ಟೂಲ್ಸು, ಅದರಲ್ಲಿ ನೀವು ನೋಡ್ಬೋದು ಅದು ಸಾಲಿಡ್ ಇರುತ್ತಲ್ಲ, ಬಟ್ ಸ್ಟಿಲ್ ಅಬೌಟ್ 75% ಆಫ್ ಸ್ಟೂಲ್ದು ಕಂಟೆಂಟು ಈಸ್ ವಾಟರ್, ಓನ್ಲಿ 25% ಈಸ್ ಸಾಲಿಡ್. ಸೊ ನಿಮ್ಗದು ಇದನ್ಸ್ಬೋದು, ಏನಪ್ಪ ಅಷ್ಟು ಜಾಸ್ತಿ ಲಿಕ್ವಿಡ್ ಇರುತ್ತೆ ಅದರಲ್ಲಿ ಅಂತ. ಎಸ್, 75% ಈಸ್ ವಾಟರ್. ನಮ್ಮ ದೇಹದಲ್ಲಿ ಯಾವಾಗ ವಾಟರ್ ಕಂಟೆಂಟ್ ಕಡಿಮೆ ಆಗುತ್ತೋ ಅದ್ರ ಫಸ್ಟ್ ಎಫೆಕ್ಟ್ ಸ್ಟೂಲ್ ಮೇಲೆ ಬೀಳುತ್ತೆ. ನಮ್ ದೇಹ ಏನ್ ಹೇಳುತ್ತೆ, ನಮ್ ಕರಳಿಗೆ ಯಾವಾಗ ಬ್ರೈನ್ ಹೇಳುತ್ತೆ, ಇವನ್ ದೇಹದಲ್ಲಿ ನೀರಿನಂಶ ಇಲ್ಲ, ಜಾಸ್ತಿ ನೀರ್ನ ಎಳ್ಕೋ, ಸ್ಟೂಲ್ ಇಂದಾನೇ ಜಾಸ್ತಿ ನೀರು ಎಳ್ಕೊಂಡ್ಬಿಡು ನಿನ್ ದೇಹಕ್ಕೆ ಅಂತ ಹೇಳ್ಕೊಡುತ್ತೆ. ಅವಾಗ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಅದರಿಂದ ತುಂಬಾ ಎಫೆಕ್ಟ್ಸ್ ಆಗ್ತವೆ. ಸೊ ನೀರಿನಂಶ ನಮಗೆ ಚೆನ್ನಾಗಿ ಕುಡಿಬೇಕು ನಾವು ನೀರ್ನ. ಮತ್ತೆ ಈ ರೆಡ್ ಮೀಟ್ಸ್ ಇರ್ತಾವಲ್ಲ, ರೆಡ್ ಮೀಟ್ಸ್ ಅಂದ್ರೆ ಜಾಸ್ತಿ ಮಟನ್, ಪೋರ್ಕ್, ಆ ರೆಡ್ ಮೀಟ್ಸ್ ನ ಆದಷ್ಟು ಅವಾಯ್ಡ್ ಮಾಡಬೇಕು. ಮೀಟ್ ಅಲ್ಲಿ ವೈಟ್ ಮೀಟ್ ಇರುತ್ತೆ. ವೈಟ್ ಮೀಟ್ ಅಂದ್ರೆ ಈ ಫಿಶ್ ಮತ್ತೆ ಚಿಕನ್ ಅಲ್ಲಿ ವೈಟ್ ಮೀಟ್ ಇರುತ್ತೆ, ಅದು ತುಂಬಾ ಜಾಸ್ತಿ ಅದನ್ನು ತಗೋಬಾರ್ದು. ಬಟ್ ಅದು ಸ್ವಲ್ಪ ಬೆಟರ್. ಬಟ್ ರೆಡ್ ಮೀಟ್ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಎಸ್ಪೆಷಲಿ ಡೈಲಿ ರೆಡ್ ಮೀಟ್ ತಿಂತಾರಲ್ಲ, ಅವ್ರಿಗೆ ಫೈಬರೇ ಹೋಗೋದಿಲ್ಲ, ಮತ್ತೆ ಅದ್ರದ್ದು ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ ರೆಡ್ ಮೀಟ್ ಅಲ್ಲಿ. ಸೊ ಅದು ನಮ್ಮ ಕರಳಿನ ಮೂವ್ಮೆಂಟ್ ನ ಕಡಿಮೆ ಮಾಡ್ಬಿಡುತ್ತೆ. ಸೊ ರೆಡ್ ಮೀಟ್ ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಓಕೆ. ಯಾವ ಫುಡ್ ಅಂದ್ರೆ ಈಗ ನಾನ್ ವೆಜ್ ಅಲ್ಲಿ ಓಕೆ, ಅದು ಬಿಟ್ಟು ಬೇರೆ ಏನಾದ್ರು ಫುಡ್ ವೆಜಿಟೇರಿಯನ್ಸ್ ಗೆ ಇಂಥದ್ದು ತಿನ್ಬಾರ್ದು ಆತರ ಏನಾದ್ರು ಇದೆಯಾ ಅಂತ? ಒಂದೇನಂದ್ರೆ ನಮ್ಮ ಹ್ಯೂಮನ್ ಬಾಡಿ
ಬರೀ ಚಿಕ್ಕ ವಯಸ್ಸಲ್ಲಿ ಮಾತ್ರ ಹಾಲಿನ ಅಂಶ ತಗೊಳೋ ಶಕ್ತಿ ಇರುತ್ತೆ. ಆಮೇಲೆ ಏನಾಗುತ್ತೆ, ಲ್ಯಾಕ್ಟೋಸ್ ನಮ್ಮ ಹಾಲಿನಲ್ಲಿರೋ ಸಕ್ಕರೆ ಅಂಶ ಇಸ್ ಲ್ಯಾಕ್ಟೋಸ್, ಅದನ್ನ ನಮಗೆ ಜೀರ್ಣಿಸ್ಕೊಳೋ ಶಕ್ತಿ ಇರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಇಂಟಾಲರೆನ್ಸ್ ಆಗುತ್ತೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ 80% ಆಫ್ ಪೀಪಲ್ 80% ಜನಕ್ಕೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ ಅಡಲ್ಟ್ಸ್ ಅಲ್ಲಿ. ಸೊ ಆಗಿಲ್ಲ ಅಂದ್ರೆ ಲ್ಯಾಕ್ಟೋಸ್ ಆದಷ್ಟು ಕಡಿಮೆ ಮಾಡಬೇಕು, ಹಾಲಿನ ಉತ್ಪನ್ನಗಳನ್ನ ತಗೊಳೋದು ಸ್ವಲ್ಪ ಕಡಿಮೆ ಮಾಡಬೇಕು. ಕೆಲವೊಬ್ರಿಗೆ ಆಗಬರುತ್ತೆ, ಕೆಲವೊಬ್ರಿಗೆ ಆಗಬರೋದಿಲ್ಲ. ಕೆಲವೊಬ್ರಿಗೆ ಹಾಲು ಕುಡಿದಾಗ ಜಾಸ್ತಿ ಡಯರಿಯಾ ಆಗುತ್ತೆ, ಅದನ್ನ ಆಗದಿರೋರಿಗೆ ಅದನ್ನ ಕಡಿಮೆ ಮಾಡಬೇಕು. ಮತ್ತೆ ವೆಜಿಟೇರಿಯನ್ ಡಯಟ್ ಅಲ್ಲಿ ಪ್ರೊಸೆಸ್ಡ್ ಫುಡ್ ಕಡಿಮೆ ಮಾಡಬೇಕು. ನಾವು ತರಕಾರಿ ಸೊಪ್ಪು ಅವೆಲ್ಲ ತುಂಬಾ ಒಳ್ಳೇದು. ಮತ್ತೆ ಪ್ರೊಸೆಸ್ಡ್ ಫುಡ್ ಅಂದ್ರೆ ಈಗ ಹೈಲಿ ಪಾಲಿಶ್ಡ್ ರೈಸ್ ಅಥವಾ ಈ ಪ್ರೊಸೆಸ್ಡ್ ಪ್ಯಾಕ್ಡ್ ಬಿಸ್ಕೆಟ್ಸ್, ಚಿಪ್ಸ್ ಅವೆಲ್ಲಾನು ತುಂಬಾ ಕೆಟ್ಟದಾಗಿ ನಮ್ಮ ಕರಡಿನ ಮೇಲೆ ಎಫೆಕ್ಟ್ ಆಗುತ್ತೆ, ಅವನ್ನ ಅವಾಯ್ಡ್ ಮಾಡಬೇಕು. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ವೆಜಿಟೇಬಲ್ಸ್ ಹಾಗೇನೆ ಹಣ್ಣುಗಳನ್ನ ತಿನ್ನೋದು ಬೆಸ್ಟ್ ಅಂತ. ಆದ್ರೆ ಯೂಶಲಿ ಹೇಳೋದು ಬಾಳೆಹಣ್ಣು ತಿಂದ್ರೆ ಮೋಷನ್ ಚೆನ್ನಾಗಿ ಹೋಗುತ್ತೆ, ಅದ್ರಲ್ಲೂ ಏಲಕ್ಕಿ ಬಾಳೆಹಣ್ಣು ತಿನ್ಬೇಕು ಅಂತೆಲ್ಲ ಹೇಳ್ತಾರೆ. ಹೌದಾ ಇದು ಅಂತ? ಇದು ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಆಲ್ಮೋಸ್ಟ್ ಎಲ್ಲರೂ ಬಂದು ಕೇಳ್ತಾರೆ ನನಗೆ, ಈ ಬಾಳೆಹಣ್ಣು ತಿಂತೀನಿ ಒಳ್ಳೇದು ಅಂತ. ಚೆನ್ನಾಗಿ ರೈಪ್ ಆಗಿರೋ, ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ಇದೆಯಲ್ಲ, ಅದು ತಿಂದ್ರೆ ಎಸ್ ನಿಮಗೆ ಚೆನ್ನಾಗಿ ಈಸಿಯಾಗಿ ಪಾಸ್ ಆಗುತ್ತೆ. ಬಿಕಾಸ್ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣಲ್ಲಿ ಒಳ್ಳೆ ಫೈಬರ್ ಅಂಶ ಇರುತ್ತೆ. ನಾನು ನಿಮಗೆ ಫೈಬರ್ ಅಂಶದ ಬಗ್ಗೆ ಎಲ್ಲ ಹೇಳಿದೆ. ಇದರಲ್ಲಿ ಒಳ್ಳೆ ಸಾಲ್ಯುಬಲ್ ಫೈಬರ್ಸ್ ಇರುತ್ತೆ, ತುಂಬಾ ಹೈ ಕಂಟೆಂಟ್ ಆಫ್ ಸಾಲ್ಯುಬಲ್ ಫೈಬರ್ಸ್. ಸೊ ಇದು ಈಸಿಯಾಗಿ ಮೋಷನ್ ಪಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು. ಅದೇ ಇನ್ನೂ ಸ್ವಲ್ಪ ಅರ್ಧಂಬರ್ಧ ಹಣ್ಣಾಗಿರೋ ಬಾಳೆಹಣ್ಣು ಇದೆಯಲ್ಲ, ಅದು ಆಪೋಸಿಟ್ ಎಫೆಕ್ಟ್, ಕಂಪ್ಲೀಟ್ ಉಲ್ಟಾ ಎಫೆಕ್ಟ್ ಮಾಡುತ್ತೆ. ಅದರಲ್ಲಿ ಕೆಲವೊಂದು ಟ್ಯಾನಿನ್ಸ್ ಅಂತ ಇರುತ್ತೆ, ಅದು ನಮ್ಮ ದೇಹದ ಕರಡಿನ ಮೂವ್ಮೆಂಟ್ ನೇ ಕಡಿಮೆ ಮಾಡ್ಬಿಡುತ್ತೆ. ಸೊ ಅರ್ಧಂಬರ್ಧ ಕಂಪ್ಲೀಟ್ ರಿವರ್ಸ್ ಆಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು. ಸೊ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ಹೆಲ್ಪ್ ಮಾಡುತ್ತೆ. ಅರ್ಧಂಬರ್ಧ ಇನ್ನು ಸ್ವಲ್ಪ ಕಾಯಿ ಇರೋ ಬಾಳೆಹಣ್ಣು ತಿನ್ಬೇಕಾದ್ರೆ ಒಂದು ರೀತಿ ಡಿಫ್ರೆಂಟ್ ಫೀಲ್ ಕೊಡುತ್ತೆ, ಸರಿಯಾಗಿ ಹಣ್ಣಾಗಿಲ್ಲ ಅಂದ್ರೆ ನಾಲ್ಗೆಲ್ಲಿ ಗೊತ್ತಾಗುತ್ತೆ ಟೇಸ್ಟ್ ಅಲ್ಲಿ. ಅದು ಆಕ್ಚುಲಿ ಕಂಪ್ಲೀಟ್ ಆಪೋಸಿಟ್ ಎಫೆಕ್ಟ್ ಕಾಸ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ಮಾಡುತ್ತೆ. ಈ ಒಂದು ವಿಷಯ ನಿಜ ಯಾರಿಗೂ ಗೊತ್ತಿರ್ಲಿಕ್ಕಿಲ್ವೇನೋ, ಯಾಕಂದ್ರೆ ಬಾಳೆಹಣ್ಣು ತಿಂದ್ರೆ ಮೋಷನ್ ಚೆನ್ನಾಗಿ ಹೋಗುತ್ತೆ ಅನ್ನೋದಷ್ಟೇ ಗೊತ್ತಿರುತ್ತೆ. ಹೌದು ಡಾಕ್ಟರ್, ಇನ್ನು ಕೆಲವರು ಹೇಳ್ತಾರೆ ಟ್ಯಾಬ್ಲೆಟ್ ತಿಂದ್ರೆ ಮೋಷನ್ ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹೌದಾ? ಯಾವ ಟ್ಯಾಬ್ಲೆಟ್ ಅನ್ನೋದ್ರ ಮೇಲೆ ಹೋಗುತ್ತೆ ಒಂದೊಂದ್ಸತಿ. ಯಾಕಂದ್ರೆ ನಮ್ಗೆ ಸಾವಿರಾರು ಮಾತ್ರೆಗಳಿದಾವೆ, ಡ್ರಗ್ಸ್ ಇದಾವೆ, ಒಂದೊಂದ್ ತರ ಎಫೆಕ್ಟ್ ಮಾಡುತ್ತೆ. ಇದಕ್ಕೆ ಇದೆ ಅಂತ ಹೇಳಕ್ ಆಗೋದಿಲ್ಲ. ಬಟ್ ಕೆಲವೊಂದು ಐರನ್ ಟ್ಯಾಬ್ಲೆಟ್ಸ್ ಜಾಸ್ತಿ ದಿವಸ ತಗೊಂತಿರೋರಿಗೆ, ಅಥವಾ ಕೆಲವೊಂದು ವೈಟಮಿನ್ಸ್ ಕೆಲವೊಂದು ಟ್ಯಾಬ್ಲೆಟ್ ತಗೊಂತಿರೋರಿಗೆ ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನ್ ಆಗ್ಬೋದು, ಕೆಲವೊಬ್ಬರಿಗೆ ಡಯರಿಯಾನೂ ಆಗ್ಬೋದು. ಕೆಲವೊಂದು ಆಂಟಿ ಡಯಾಬಿಟಿಕ್ ಮೆಡಿಕೇಶನ್ಸ್ ಕೆಲವೊಂದು ತಗೊಂತಿರ್ತಾರೆ, ಅವಕ್ಕೆಲ್ಲ ಡಯರಿಯಾನೂ ಆಗ್ಬೋದು. ಇದಕ್ಕಿದೆ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಒಂದೊಂದಕ್ಕೆ ತರ ಇರುತ್ತೆ. ಯಾಕಂದ್ರೆ ಯೂಶಲಿ ಮೋಷನ್ ಏನಾದ್ರು ಪಾಸ್ ಆಗಿಲ್ಲ ಅಂದ್ರೆ ನಾನು ಜಾಸ್ತಿ ಟ್ಯಾಬ್ಲೆಟ್ ತಗೊಂಡಿದ್ದೆ ಅದಕ್ಕೆ ಹಿಂಗಾಗಿರ್ಬೋದು ಅಂತ ಅಂದಾಜ್ ಮಾಡೋರು, ಯೋಚನೆ ಮಾಡೋರು ಕೆಲವರು ಇರ್ತಾರೆ. ಅದಕ್ಕೋಸ್ಕರ ಆತರ ಅಂದಾಜ್ ಮಾಡ್ಕೊಂಡಂಗಿರೋದೇ ಒಳ್ಳೇದು. ಆತರ ಏನ ತೊಂದ್ರೆ ಆಯ್ತು ಅಂದ್ರೆ ಅದು ಬರೀ ಅದಕ್ಕೆ ಅಂತಾನೆ ನಾವು ಅದಕ್ಕೆ ಹೇಳಕ್ ಆಗೋದಿಲ್ಲ. ಅದನ್ನ ಡಾಕ್ಟರ್ಗೆ ತೋರ್ಸೋದೇ ಒಳ್ಳೇದು. ಮೋಷನ್ ಪಾಸ್ ಮಾಡೋದಕ್ಕೆ ವೆಸ್ಟರ್ನ್ ಕಮಾಡಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ ಟಾಯ್ಲೆಟೇ ಬೆಸ್ಟ್ ಅಂತಾರೆ. ಹೌದಾ? ನಿಜ, ತುಂಬಾ ನಿಜ. ಇದು ಏನಾಗುತ್ತೆ ಅಂದರೆ, ನಾವು ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಒಂದು ನಾನು ಹೇಳಿದೆ ಅಲ್ಲ, ರೆಕ್ಟಮಿಂದ ಏನಸ್ಗೆ ಮೋಷನ್ ಹೋಗಿ ಅದರಿಂದ ಹೊರಗಡೆ ಹೋಗುತ್ತೆ. ಅದು ನಾವು ವೆಸ್ಟರ್ನ್ ಥರ ಕುತ್ಕೊಂಡಾಗ ಒಂದು ಏನೋ ರೆಕ್ಟಾಲಿಸ್ ಅಂತ ಒಂದು ಮಸಲ್ ಇರುತ್ತೆ, ಅದೇನು ಮಾಡಿಬಿಡುತ್ತೆ, ಅದನ್ನ ನಮ್ಮ ಆ್ಯಂಗಲ್ನ ಕಿಂಕ್ ಮಾಡಿಬಿಡುತ್ತೆ. ಸ್ಟ್ರೈಟ್ ಆಗಿ ಕುತ್ಕೊಂಡಾಗ 90 ಡಿಗ್ರಿ ಆ್ಯಂಗಲ್ ಅಲ್ಲಿ ಕುತ್ಕೊಂಡಾಗ, ವೆಸ್ಟರ್ನ್ ಟಾಯ್ಲೆಟ್ ಥರ ಕುತ್ಕೊಂಡಾಗ ಅದು ಕಿಂಕ್ ಮಾಡುತ್ತೆ. ಕಿಂಕ್ ಮಾಡಿದಾಗ ಆ ಮೋಷನ್ನು ಹಿಂಗೆ ಹೋಗಿ ಹಿಂಗೆ ಮೇಲಕ್ಕೆ ಹೋಗಿ ಹಿಂಗೆ ಕೆಳಗಡೆ ಬರಬೇಕಾಗತ್ತೆ. ಸೊ ಅದು ಸ್ಟ್ರೈಟ್ ಇರೋದಿಲ್ಲ. ಸೊ ಅದು ನಿಮಗೆ ಕಾನ್ಸ್ಟಿಪೇಷನ್ ಮಾಡ್ಬೋದು, ಎಲ್ಲ ಮಾಡ್ಬೋದು, ಬಿಕಾಸ್ ಅದೊಂದು ಕಿಂಕ್ ಇರೋದ್ರಿಂದ. ವೆರಾಸ್ ನಮ್ಮ ಕಾಲ್ ಮೇಲೆ ಇಂಡಿಯನ್ ಪೊಸಿಷನಲ್ಲಿ ಇದ್ದಾಗ ಆ ಕಿಂಕ್ ಹೊರಟೋಗಿ ಅದು ಸ್ಟ್ರೈಟ್ ಲೈನ್ ಆಗುತ್ತೆ. ಸ್ಟ್ರೈಟ್ ಲೈನ್ ಆದಾಗ ಈಸಿಯಾಗಿ ಪಾಸ್ ಆಗುತ್ತೆ, ಮತ್ತೆ ತೊಂದರೆ ಇರೋದಿಲ್ಲ. ಬಟ್ ಕೆಲವೊಬ್ಬರಿಗೆ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಂಡಿಯನ್ ವಯಸ್ಸಾದವ್ರಿಗೆ ಕಷ್ಟ ಆಗ್ಬೋದು. ಅವ್ರಿಗೆ ಸಿಂಪಲ್ ಸೊಲ್ಯೂಷನ್ ಏನಂದ್ರೆ, ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ಕುತ್ಕೊಂಡಾಗ ಕಾಲ್ ಕೆಳಗಡೆ ಒಂದು ಸ್ಟೂಲ್ ಇಟ್ಕೊಡಿ, ಸ್ವಲ್ಪ ಎತ್ತರದ ಸ್ಟೂಲ್, ಸೊ ದಟ್ ಕಾಲ್ನ ಮೇಲೆ ಕಿತ್ಕೊಂಡಂಗೆ. ಅಂದ್ರೆ ಅದು ಒಂದು ರೀತಿ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂತಿರೋ ಪೊಸಿಷನ್ ಅದೇ ತರ ಆಗೋಗುತ್ತೆ. ಸ್ಟೂಲ್ ಇಟ್ಕೊಂಡ್ರೆ ಸಾಕು, ಸ್ಟೂಲ್ ಇಟ್ಕೊಂಡ್ರೆ ಅದು ಮತ್ತೆ ಸ್ಟ್ರೈಟ್ ಆಗುತ್ತೆ. ಅದೇ ತರ ಇಂಡಿಯನ್ ಟಾಯ್ಲೆಟ್ ಏನು ಯೂಸ್ ಇದೆಯಲ್ಲ, ಅದೇ ತರ ವೆಸ್ಟರ್ನ್ ಟಾಯ್ಲೆಟ್ ಅಲ್ಲೂ ಮಾಡ್ಬೋದು. ಓಕೆ ಓಕೆ ಡಾಕ್ಟರ್, ಈಗ ನಿಮ್ಮ ಹತ್ರ ಪೇಷಂಟ್ ಬಂದಾಗ ಈ ತರ ಮೋಷನ್ಸ್ ಏನಾದ್ರು ಪ್ರಾಬ್ಲಮ್ ಇದೆ ಅಂದಾಗ ಮೋಷನ್ ಟೆಸ್ಟ್ ಯಾವಾಗ ರೆಕಮೆಂಡ್ ಮಾಡ್ತೀರಾ ಅಂತ?
ಸೊ ಮೋಷನ್ ಟೆಸ್ಟ್ ಸುಮಾರು ಕಾರಣಗಳಿಗೆ ಮಾಡ್ತೀವಿ. ಒಂದು ಸಿಂಪಲ್ ಅಂದ್ರೆ ಏನೋ ಒಂದು ಇನ್ಫೆಕ್ಷನ್ ಆಗಿದೆ, ಏನೋ ಒಂದು ತಿಂದಿದ್ದೀರಾ ಹೊರಗಡೆ, ರೋಡ್ ಸೈಡ್ ತಿಂದಿದ್ದೀರಾ, ಕೆಲವೊಂದು ಅಮೀಬಾ ಕೆಲವೊಂದು ಇರ್ತವೆ, ಫುಡ್ ಪಾಯ್ಸನ್ ಆದ್ರೆ ಕೆಲವೊಂದ್ ಸತಿ ಎಲ್ಲಾ ತರದಕ್ಕೂ ಅಲ್ಲ, ಕೆಲವೊಂದು ಸ್ಪೆಸಿಫಿಕ್ ಅಮೀಬಾ ಫುಡ್ ಪಾಯ್ಸನಿಂಗ್ ತರ ಇತ್ತು ಅಂದ್ರೆ ಅವಾಗ ಟೆಸ್ಟ್ಗೆ ನಾವು ರೆಕಮೆಂಡ್ ಮಾಡ್ತೀವಿ. ಎರಡನೇದು ರಕ್ತ ಹೋಗ್ತಾ ಇದೆ ಅಂತ ಒಂದು ನಮ್ಗೆ ಏನೋ ಡೌಟ್ ಬಂತು ಅಂದ್ರೆ ಸ್ಟೂಲ್ ಅಲ್ಲಿ ಮೈಕ್ರೋಸ್ಕೋಪಿಕ್ ಅಲ್ಲಿ ನಾವು ಕ್ಲೀನಾಗಿ ರಕ್ತ ಇದೆಯಾ ಇಲ್ವಾ ಅಂತ ಕ್ಲೀನಾಗಿ ನೋಡ್ಬೋದು, ಅದಕ್ಕೂ ಒಂದು ಟೆಸ್ಟ್ ಮಾಡ್ತೀವಿ. ಮೂರನೇದು ಕೆಲವೊಬ್ಬರಿಗೆ ಪ್ಯಾನ್ಕ್ರಿಯಾಸ್ ಚೆನ್ನಾಗಿ ಕೆಲಸ ಮಾಡ್ತಿರೋದಿಲ್ಲ, ಅವಾಗ ಫ್ಯಾಟ್ ಅಂಶ ಜಾಸ್ತಿ ಬರ್ತಾ ಇರುತ್ತೆ, ಅವಾಗ ಒಂದು ಸ್ಟೂಲ್ ಟೆಸ್ಟ್ ಮಾಡ್ತೀವಿ, ಫೀಕಲ್ ಎಲಾಸ್ಟಿಸ್ ಟೆಸ್ಟ್ ಅಂತ. ಅದು ಪ್ಯಾನ್ಕ್ರಿಯಾಸ್ ಕೆಲಸ ಮಾಡ್ತಾ ಇದೆಯಾ ಇಲ್ವಾ, ನಮ್ಮ ಜೀರ್ಣ ಶಕ್ತಿಗೆ ಆಗ್ತಾ ಇದೆಯಾ ಇಲ್ವಾ ಅಂತಾನು ನಾವು ಪ್ಯಾನ್ಕ್ರಿಯಾಟಿಸ್ ಆಗಿರೋರಿಗೆ ಕೆಲಸ ಮಾಡ್ತಿರೋದಿಲ್ಲ ಅವ್ರಿಗೂ ಅದನ್ನ ಆ ಟೆಸ್ಟ್ ಮೂಲಕ ನಾವು ನೋಡ್ಬೋದು. ನಾಲ್ಕನೇದು ಇದು ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ ಹೇಳಿದೆ, ಈ ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್ ಅಂತ. ಸ್ಟೂಲ್ ಟೆಸ್ಟ್ ಇಂದ ಆ ಕಾಯಿಲೆಗಳನ್ನ ಕಂಡುಹಿಡಿಬಹುದು. ಒಂದು ಸಿಂಪಲ್ ಒಂದು ಟೆಸ್ಟ್ ಇದೆ, ಫೀಕಲ್ ಕ್ಯಾಲ್ಪ್ರೋಟೆಕ್ಟಿನ್ ಟೆಸ್ಟ್ ಅಂತ. ಅದು ಒಂದು ಮಾರ್ಕರ್, ಇನ್ಫ್ಲಮೇಷನ್ ಮಾರ್ಕರ್. ಅದು ಸಿಂಪಲ್ ಒಂದು ಸ್ಟೂಲ್ ಟೆಸ್ಟ್ ಮಾಡಿದ್ರೆ ಅದು ಇದೆಯಾ ಇಲ್ವಾ ಅಂತಾನು ಹೇಳ್ಬೋದು. ಓಕೆ ಓಕೆ ಡಾಕ್ಟರ್, ಕೊನೆಯದಾಗಿ ಸ್ಟೂಲ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅಂತ? ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಥಿಂಕ್ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಾನು ಹೇಳ್ದಂಗೆ ಬ್ರೈನ್ ಇಂದ ಹಿಡ್ಕೊಂಡು ನಾವು ತಿನ್ನೋದ್ರಿಂದ ಎಲ್ಲಾ ನಮ್ಮ ಬಾಯಿಂದ, ಈಸೋಫೆಗಸ್ ಇಂದ, ನಮ್ಮ ಹೊಟ್ಟೆಯಿಂದ, ಕರಳಿಂದ, ಅದು ಸುತ್ತಮುತ್ತ ಆಗಿರೋ ಜೀರ್ಣಶಕ್ತಿಗೆ ಬೇಕಾಗಿರೋ ಬೇರೆ ಬೇರೆ ಅಂಗಗಳು, ಪ್ಯಾನ್ಕ್ರಿಯಾಸು, ಲಿವರು, ಗಾಲ್ ಬ್ಲಾಡರು, ಇವೆಲ್ಲದ್ರದ್ದು ತೊಂದರೆಗಳನ್ನು ಸ್ಟೂಲ್ ಅಲ್ಲಿ ಫಸ್ಟ್ ಕಾಣಿಸ್ಕೋಬಹುದು. ಸೊ ಏನೇ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗಬಹುದು. ನಮ್ಗೆ ಮುಜುಗರ ಆಗುತ್ತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ, ಸುಮಾರು ಜನಕ್ಕೆ ಮುಜುಗರ ಆಗುತ್ತೆ. ಬಟ್ ಅದು ಆ ಮುಜುಗರ ಇಲ್ದಂಗೆ ಅದ್ರಲ್ಲಿ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಪ್ಲೀಸ್ ನಿಮ್ಮ ಡಾಕ್ಟರ್ಗಳ ಹತ್ರ ಹೋಗಿ. ತುಂಬಾ ಸಿಂಪಲ್ ಟೆಸ್ಟ್ಗಳು, ಸ್ಟೂಲ್ ಟೆಸ್ಟ್ ಮಾಡ್ಬೇಕಾಗಿ ಬರ್ಬೋದು, ಒಂದು ಎಂಡೋಸ್ಕೋಪಿ ಮಾಡ್ಬೋದು, ಕೊಲೊನೋಸ್ಕೋಪಿ ಮಾಡ್ಬೇಕಾಗಿ ಬರ್ಬೋದು, ಬಟ್ ಮತ್ತೆ ಕೆಲವೊಂದು ಸ್ಕ್ಯಾನಿಂಗ್ ಮಾಡ್ಬೇಕಾಗಿ ಬರ್ಬೋದು. ಇದರಿಂದ ಏನೇ ತೊಂದರೆ ಇದ್ರೂ ಅದನ್ನ ಮೊದಲೇ ಕಂಡಿಡಿದು ನಾವು ಅದನ್ನ ಗುಣಪಡಿಸಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟೂಲ್ ಹೆಲ್ತ್ ನ ಬಗ್ಗೆ ಹೇಳಿದ್ರೆ, ಅಂದ್ರೆ ಸ್ಟೂಲ್ ಪಾಸ್ ಮಾಡುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಅಲ್ಲಾಗುವಂಥ ಚೇಂಜಸ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಮ್ಮ ಬಾಡಿಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅಲ್ಲಿ ಇಂಡಿಕೇಟ್ ಆಗುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಯಾವ ರೀತಿ ಫುಡ್ ತಗೋಬೇಕು, ಯಾವ ರೀತಿ ಫುಡ್ ಅವಾಯ್ಡ್ ಮಾಡಬೇಕು, ಮಿಸ್ಕನ್ಸೆಪ್ಷನ್ ಏನೆಲ್ಲ ಇತ್ತು, ಸೊ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟೂಲ್ ನ ಬಗ್ಗೆ ಅಂದ್ರೆ ಮಲವಿಸರ್ಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿನ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಏನೇ ಮಲವಿಸರ್ಜನೆ ಕುರಿತಾಗಿ ಏನಾದ್ರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾಚಿಕೆ ಪಡ್ಕೋಬೇಡಿ. ವೈದ್ಯರ ಹತ್ರ ಎಲ್ಲವನ್ನ ಹೇಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಸ್ಟೂಲ್ ನ ಬಗ್ಗೆ ನಾಚಿಕೆ ಇಲ್ಲದೆ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಅದನ್ನ ಟೆಸ್ಟ್ ಮಾಡಿಸುವಂಥದ್ದು ಅಥವಾ ಪ್ರಾಪರ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.